ರಾಹುಲ್ ಗಾಂಧಿ ಅವರ ಕನಸು ಜೀನ್ಸ್ ಪ್ಯಾಂಟ್ ಯಾಕೆ ಗುಂಪು ಸಾಕ್ತಾ ಇದೆ? ಇಲ್ಲ 3 ವರ್ಷ 3 ತಿಂಗಳಾಗಿ ಕಡಿಮೆ ಅವಧಿ ಅಲ್ಲ ಅದು. ಇನ್ನು ಹುಡುಗರಾದ್ರೆ 18-20 ತಿಂಗಳು ತಾವು ಹೇಳಿದಾಗೆ ಇನ್ನು ಯಾವಾಗ ಕಂಪ್ಲೇಂಟ್ ಮಾಡ್ತೀರಿ? ರಾಹುಲ್ ಗಾಂಧಿ ಹೇಳಿದ್ದೆ ನಿಮ್ಗೆ ನಗಂಡೆ ಅಂತ ಅನಿಸಿದಾಗ ಬೇರೆ ಕೆಲಸಗಳು ಹಿಂದೆ ಈಗಾಗಲೇ ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ನಾವು ಮಂತ್ರಿಯಾಗಿ ಅಂತಲ್ಲ, ಮಂತ್ರಿ ಆಗ್ಲಿಕ್ಕಿಂತ ಮುಂಚೆನೆ ಕಳೆದ 2 ವರ್ಷದಿಂದ ನಮಗೆ ಸುಮಾರು ಒಂದು 1000 ಎಕರೆ ಬೇಕಾಗಿದೆ. 1,000 ಎಕರೆ. ಅದರಲ್ಲಿ ಇವತ್ತು ಈಗಾಗಲೇ ಕೂಡ 468 ಎಕರೆಗಳನ್ನ ನಾವು ಈಗಾಗಲೇ ಕೂಡ ನಮ್ಮ ಕೆಇಡಿ ಮೂಲಕ ಅದನ್ನು ವಶಪಡಿಸಿಕೊಂಡಿದ್ದೀವಿ. ಅದರ ಜೊತೆಗೆ 200 ಎಕರೆಯನ್ನ ಈಗಾಗಲೇ ಕೂಡ ಆನ್ವೇ ಇದೆ. ಇವತ್ತು ರಿಜಿಸ್ಟರ್ ಮಾಡಿಸ್ಬೇಕಷ್ಟೇ. 666 ಎಕರೆ ನಮಗೆ ಇವತ್ತು ಈಗಾಗಲೇ ಕೂಡ ಭೂಮಿ ನಮ್ಮ ಮಿಂಚೇರಿ ಭಾಗದಲ್ಲಿ ಸಿಕ್ಕಿದೆ. ನಾವು ನೋಡ್ತೀರಿ ತಾವೆಲ್ಲ ನಮ್ಮ ರಾಹುಲ್ ಗಾಂಧೀಜಿಯವರ ಕನಸನ್ನ. ಇವತ್ತು ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಮಾಜಿ ಮುಖ್ಯಮಂತ್ರಿ ಆಗಿರ್ಬೋದು. ಯಾಕಂದ್ರೆ ಒಂದು ಇಂಡಸ್ಟ್ರಿ ತರಬೇಕಂದ್ರೆ, ಒಂದು ಪರಿಣಾಮಕಾರಿ ಅಂತ ಒಂದು ಕೈಗಾರಿಕೆಯನ್ನು ತರಬೇಕಂದ್ರೆ ಅದು ಬಿಸ್ನೆಸ್ ರಿಲೇಟೆಡ್ ಆಗಿರುವಂತಹದನ್ನ ಮತ್ತು ಈ ಭಾಗದ ಜನರಿಗೆ ಅನುಕೂಲ ಆಗ್ಬೇಕಂದ್ರೆ ಕೆಲವು ಅಲ್ಪ ಪ್ರಮಾಣದಲ್ಲಿ ಲೇಟ್ ಆಗ್ತಾ ಇದ್ದಾವೆ. ಕೆಲವು ಬಹಳ ಸಿಸ್ಟಮ್ಗಳು ಬೇರೆ ಬೇರೆ ಇದಾವೆ. ಇವತ್ತು ಜೀನ್ಸ್ ಪಾರ್ಕ್ ಅನ್ಕೊಡ್ಲೇನೆ ಅದಕ್ಕೆ ಎನ್ವೈರಾನ್ಮೆಂಟಲ್ ಪರ್ಮಿಷನ್ಸೇ ಬಹಳ ದೊಡ್ಡ ಮಟ್ಟದಲ್ಲಿ ಇರ್ತವೆ. ನಮ್ಮ ಕರ್ನಾಟಕ ರಾಜ್ಯದ ಏನು ನಮ್ಮ ನಿಯಂತ್ರಣ ಮಂಡಳಿ ಇದೆ, ನಮ್ಮ ಪರಿಸರ ಮಾಲಿನ್ಯ ಮಂಡಳಿ, ಅದ್ರ ಜೊತೆಗೆ ಹೊಂದಿಕೊಂಡು ಇವತ್ತು ಜೀನ್ಸ್ ಅನ್ಕೊಂಡ್ರೆ ನಮ್ಮ ವಿಚಾರದಲ್ಲಿ ಇಲ್ಲಿ ಬರೀ ಒಂದು ಜೀನ್ಸ್ ಪ್ಯಾಂಟ್ ತಯಾರು ಮಾಡಿ ಹೋಗೋದಲ್ಲ. ನಮ್ಮ ಪ್ಲಾನ್, ನಮ್ಮ ರಾಹುಲ್ ಗಾಂಧೀಜಿ ಅವ್ರ ಪ್ಲಾನ್ ಏನಿದೆ ಅಂದ್ರೆ, ಅವರು ಪ್ರಪಂಚದಲ್ಲಿ ಯಾವುದೇ ಭಾಗಕ್ಕೆ ಹೋದ್ರು ಕೂಡ, ಯಾವುದೇ ಒಂದು ದೇಶಕ್ಕೆ ಹೋದ್ರು ಕೂಡ ಬಳ್ಳಾರಿಯ ಜೀನ್ಸ್ ಅನ್ನು ಇವತ್ತು ಕೂಡ ನೆನೆಸ್ತಾರೆ. ಮೊನ್ನೆ ಲಂಡನ್ ನಲ್ಲಿ ಹೋಗಿದ್ರು, ಬೇರೆ ಬೇರೆ ಯೂನಿವರ್ಸಿಟಿಗಳು ಹೋದಾಗ ಕೂಡ ನಮ್ಮ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಬಳ್ಳಾರಿ ಅನ್ನುವಂತ ಒಂದು ಊರಲ್ಲಿ ನಾವು ಜೀನ್ಸ್ ಅನ್ನು ತಯಾರು ಮಾಡ್ತಿದೀವಿ. ಅಲ್ಲಿನ ಜೀನ್ಸ್ ಇಂದ ಸುಮಾರು 2-3 ಲಕ್ಷದ ಮಹಿಳೆಯರಿಗೆ ನಾವು ಅಲ್ಲಿ ಉದ್ಯೋಗಗಳನ್ನು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನು ಕೊಡ್ತಾ ಇದೀವಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಈ ದೊಡ್ಡ ಮಟ್ಟದಲ್ಲಿ ಆಗುವಂತ ಸಂದರ್ಭದಲ್ಲಿ ಕೆಲವು ಲೇಟ್ ಆಗಿದೆ. ಆದ್ರೆ ಇವತ್ತು ಈಗಾಗಲೇ ಕೂಡ 666 ಎಕರೆ ಇವತ್ತು ಕೈವಶ ಮಾಡ್ಕೊಂಡಿದ್ವಿ. ಬಹು ಬೇಗನೆ ಅದಕ್ಕೆ ಇವತ್ತು ಈಗಾಗಲೇ ಕೂಡ ನಮಗೆ ಆ ಭಾಗಕ್ಕೆ ಅಂದ್ರೆ ಆ ಕೈಗಾರಿಕೆ ಪ್ರದೇಶಕ್ಕೆ ನೀರು ಬಹಳ ಮುಖ್ಯ ಆಗಿದೆ. ಇವತ್ತು ಜೀನ್ಸ್ ಅಂದ್ಕೊಂಡ್ರೆ ಒಂದು ಸುಮಾರು 130 MLD ಎಷ್ಟೋ ಬೇಕಾಗುತ್ತೆ ಒಂದೊಂದು ಪ್ಯಾಂಟ್ ತಯಾರು ಮಾಡ್ಲಿಕ್ಕೆ. 130 MLD ಅಂದ್ರೆ ಒಬ್ಬ ಮನುಷ್ಯನಿಗೆ ಎಷ್ಟು ನೀರು ಬೇಕೋ, ಒಂದು ಅಂದ್ರೆ ನಾವೆಲ್ಲ ಕುಡಿಯುವಂತ ನೀರು ಅಂದ್ರೆ 130 LPCD ನಮಗೆ ನಾವು ಕುಡಿತೀವಿ. ಇವತ್ತು 100ರಿಂದ 130 LPCD ನಮಗೆ ಕೊಟ್ಟಿರ್ತಾರೆ. ಅದನ್ನು ಸ್ನಾನ ಆಗಿರ್ಬೋದು, ಶೌಚಾಲಯಕ್ಕೆ ಆಗಿರ್ಬೋದು, ಮತ್ತು ನಾವು ಕುಡಿಯ ನೀರಾಗಿ ಇವೆಲ್ಲ ಸೇರಿ ನಾವು 130 LPCD ಆಗಿರುತ್ತೆ. ಅಲ್ಲಿ ತಯಾರು ಮಾಡ್ಲಿಕ್ಕೆ ಕೂಡ ಅಷ್ಟೇ ಆಗಿರುತ್ತೆ. ಆ ಕಾರಣಕ್ಕಾಗಿ ಅದನ್ನ ರೂಪುರೇಷೆಗಳನ್ನ ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇವತ್ತು ಮೊನ್ನೆ ನಮ್ಮ ಎ ಬಿ ಪಾಟೀಲ್ ಅವರು ಮೊನ್ನೆ ಬಳ್ಳಾರಿಗೆ ಬಂದಾಗ ಅದರ ವಿಚಾರವನ್ನು ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಇಲ್ಲಿನ ಮುಖ್ಯವಾದಂತ ಸಂದರ್ಭ, ನಾನು ನಿನ್ನೆ ನಮ್ಮ ಮಸೂದನ್ ಸರ್ ಅಣ್ಣನವರು ಇವತ್ತು ಕೇಳಿದಾಗಲೇ ಜೀನ್ಸ್ ಅಪಿರಲ್ ಪಾರ್ಕ್ ಅವರು ಬಂದಿದ್ರು. ಭರತ್ ಅವರು ಕೂಡ ಫೋನ್ ಮಾಡಿ ಹೇಳಿದ್ರು, ಸುಮಾರು ಒಂದು 60ರಿಂದ 80 ಜನ ಇಲ್ಲಿದ್ದಾರೆ, ಇವ್ರನ್ನ ಹೆಂಗಾದ್ರು ಮಾಡಿ. ಅವ್ರಿಗೆ ನಿನ್ನೆ ಬರ್ಲಿಕ್ಕೆ ಆಗಿಲ್ಲ, ಸಭೆಗೆ ಬರ್ಲಿಕ್ಕೆ ಆಗಿಲ್ಲ. ನಾನೆಲ್ಲ ಅಟೆಂಡ್ ಆಗ್ಬಿಟ್ಟು ಅವರೆಲ್ಲ ಹೋಗ್ಬಿಟ್ಟು ಅವರು ಇವರು ಭರತ್ ರೆಡ್ಡಿ ಅವರಾಗಿರ್ಬೋದು, ಈ ಭಾಗದ MP ಅವರಾಗಿರ್ಬೋದು, ನಾಸಿರ್ ಹುಸೇನ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಫೋನ್ ಮೂಲಕ ಮಾತಾಡ್ಕೊಂಡು ಫಸ್ಟ್ ನಮ್ಮಲ್ಲಿ ಇರುವಂತ ಇಂಡಸ್ಟ್ರಿನ ಉಳಿಸ್ಕೋಬೇಕಂತ ಹೇಳಿ. ಅಂದ್ರೆ 84 ಇವತ್ತೇನು ನಮ್ಮ ಈ ಪ್ರೆಸೆಂಟ್ ನಮ್ಮ 84 ಮಾಡ್ತಾ ಇದ್ರಲ್ಲ, ಅವ್ರಿಗೆ ಎನ್ವೈರನ್ಮೆಂಟ್ ಅಲ್ಲಿ ತುಂಬಾ ತೊಂದರೆ ಆಗ್ತಾ ಇತ್ತು. ವಾಷಿಂಗ್ ಯೂನಿಟ್ಸ್ಗೆ ಅದು ಮುಖ್ಯವಾಗಿ ಅದರಲ್ಲಿ ಏನಾಗಿದೆ ಅಂದ್ರೆ ವಾಟರ್ ಡಿಸ್ಚಾರ್ಜ್ ಆಗುತ್ತೆ. ಅಂದ್ರೆ ನಾವು ಮಾಡ್ತಿರೋಂಥದ್ದನ್ನ 10 MLD ವಾಟರ್ ಡಿಸ್ಚಾರ್ಜ್ ಅಂತ ಹೇಳಿ ಮಾಡ್ತಾ ಇದ್ವಿ. 10 MLD ಮಾಡಬೇಕಂದ್ರೆ ಸುಮಾರು 200 ಕೋಟಿ ರೂಪಾಯಿ ಬೇಕಾಗ್ತದೆ, 200 crores ಅದಕ್ಕೊಂದೇ. ಆದ್ರೆ ನಾವು ಬೇರೆ ಅವನ್ನೆಲ್ಲ ಮಾಡ್ಕೊಂಡು ಹೊಸ ಟೆಕ್ನಾಲಜಿ ತಂದು ಸುಮಾರು 52 ಕೋಟಿ ರೂಪಾಯಿ ಮೂಲಕ ಇವತ್ತು ನಮ್ಮ ಇಲ್ಲಿರುವಂತ ಏನು CTP ಅಂತ ಹೇಳ್ತಾರೆ, ಅದನ್ನ CTP ಆ ಪ್ಲಾಂಟ್ ಅನ್ನು ಹಾಕ್ಬಿಟ್ಟು ಆ ಜೀನ್ಸ್ ಅವ್ರಿಗೆ, ಅಂದ್ರೆ ಆ ಜೀನ್ಸ್ ಅಲ್ಲಿ ಅವ್ರಿಗೆ ಮಾಡ್ಲಿಕ್ಕೆ ಬಹಳಷ್ಟು ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲಿ ಹೋಗಲ್ಲ ನೀರು, ಆ ನೀರನ್ನು ಭೂಮಿಗೆ ಅಂತರ್ಜಲಕ್ಕೆ ಸೇರಿಸ್ಬಿಡ್ತಾ ಇದ್ರು, ಬೋರ್ ಕೊಡ್ಬಿಟ್ಟು. ಆ ರೀತಿ ಆಗಬಾರ್ದು ಅಂತೇಳಿ ಅದನ್ನ ಮಾಡ್ಲಿಕ್ಕೆ ಅವ್ರಿಗೆ ಉದ್ಯೋಗನೇ ಬರ್ತದೆ, ಅಂದ್ರೆ ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿನೇ ಪ್ರಥಮ ಆದ್ಯತೆಯನ್ನು ಕೊಟ್ಬಿಟ್ಟು ಇವತ್ತು ನಿನ್ನೆ ತಾನೇ ನಮ್ಮ KIDBಗೆ ಆಫೀಸ್ಗೆ ನಾವೇ ಹೋಗಿದ್ವಿ. ನಾವೆಲ್ಲರೂ ಕೂಡ ಜನಪ್ರತಿನಿಧಿಗಳು ಹೋಗಿದ್ವಿ. ಅಲ್ಲಿ ಕುಂತು ಮಾತಾಡಿ ಅವ್ರಿಗೆಲ್ಲ ಕೂಡ ಒಪ್ಪಿಸ್ಕೊಂಡು ಬಹುಬೇಗನೆ ಇನ್ನೊಂದು ಸರ್ವೆ ಮಾಡ್ತಾ ಇದ್ರೆ ಅದನ್ನು ಕೂಡ ಮಾಡಿ ಫಸ್ಟ್ ಇಲ್ಲಿ ಇರುವಂತಹದ್ದನ್ನ ನಮ್ಮ 82 ಜನನ್ನ ಇಲ್ಲಿ ಸೇವ್ ಮಾಡ್ಕೊತ, ಅದರ ಜೊತೆಗೆ ಇವತ್ತೇನು 664 ಎಕರೆ ಇದೆಲ್ಲ ಬಹು ಬೇಗನೆ ಮಾನ್ಯ ರಾಹುಲ್ ಗಾಂಧೀಜಿ ಅವ್ರನ್ನ ಕರ್ಕೊಂಡು
ಅದಕ್ಕೆ ಸುಮಾರು ಈಗಾಗಲೇ ಕೂಡ 5,000 ಕೋಟಿ ರೂಪಾಯಿ ಬೇಕಂತೇಳಿ ಇವತ್ತು ಅದಕ್ಕೆ ಇದಾಗಿದೆ. ಇದರಲ್ಲಿ ಏನು ಮುಖ್ಯವಾಗಿ ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಅಲ್ಲಿಂದ ನಾವು ಎಲ್ಲಿಂದ ಬೇರೆ ಗುಜರಾತಿಂದ, ಅಹಮದಾಬಾದಿಂದ, ರಾಜಸ್ಥಾನದಿಂದ ನಾವು ಬಟ್ಟೆನ ಖರೀದಿ ಮಾಡ್ತಾ ಇದೀವಿ ಅಥವಾ ತಮಿಳುನಾಡಿನಿಂದ. ಇಲ್ಲಿರಂತ ಪ್ಲಾನ್ ಏನಾಗಿದೆ ಅಂದ್ರೆ ಬಟ್ಟೆ ತಯಾರಿ ಕೂಡ, ಜೀನ್ಸ್ ಬಟ್ಟೆ ಕೂಡ ಇಲ್ಲೇ ತಯಾರಾಗಬೇಕು. ಇಲ್ಲಿನ ಹತ್ತಿಯನ್ನೇ ಬಳಸಬೇಕು. ನಮ್ಮ ಪ್ರಯತ್ನ ಇಲ್ಲಿ ನಾವು ಮಾಡ್ತಿರೋದು ಇಲ್ಲಿನ ರೈತರಿಗೆ ಅನುಕೂಲ ಆಗ್ಬೇಕು, ಇಲ್ಲಿನ ಜನಕ್ಕೆ ಅನುಕೂಲ ಆಗ್ಬೇಕು, ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದು ಸ್ವಲ್ಪ ತಡವಾಗಿ ಹೆಚ್ಚು ಕಡಿಮೆ ಆಗ್ತಾ ಬರ್ತಾ ಇದೆ. ಅಂದ್ರೆ ಬಹಳಷ್ಟು 5,000 ಕೋಟಿ ಒಳಗಡೆ ನಿಮ್ ಕಾಂಗ್ರೆಸ್ ಸರ್ಕಾರದಿಂದ ಎಷ್ಟು ಮಿಸ್ಲಿಟ್ಟಿದ್ದೀರಿ? ಇಲ್ಲ ಈಗ ಇವಾಗ ಲ್ಯಾಂಡ್ ನೋಡ್ತಾ ಇದೀವಿ, ಅದು ಮಾಡ್ತಾ ಇದೀವಿ, ಇಷ್ಟೇ ಆಯ್ತು. ಅನುದಾನ ಎಷ್ಟು ಮಿಸ್ಲಿಟ್ಟಿದ್ದೀರಿ? ನಿಮ್ಗೆ ಅದನ್ನ ಹೇಳ್ತೀನಿ. ಈಗಾಗಲೇ ಕೂಡ 5,000 ಕೋಟಿಯಲ್ಲಿ ಲ್ಯಾಂಡ್ ಪ್ರಕ್ರಿಯೆಗೆ ಸುಮಾರು ಒಂದು 300 ಕೋಟಿ ರೂಪಾಯಿ ಈಗಾಗಲೇ ಕೂಡ ರೈತರಿಗೆ ನಾವು ದುಡ್ಡು ಕೊಡ್ತಾ ಇದ್ದೀವಿ. ಅಂದ್ರೆ ಫಸ್ಟ್ ನಮ್ಗೆ ಈಗಾಗಲೇ 300 ಕೋಟಿ ರೂಪಾಯಿ ಮೂಲಕ ನಾವು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. 5,000 ಕೋಟಿ ಅಂದ್ರೆ ಒಂದೇ ಸರ್ತಿ ಬರಲ್ಲ, ಹಂತವಾಗಿ ಬರುತ್ತೆ, ಸ್ಟೇಜ್ ಬೈ ಸ್ಟೇಜ್. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಹೇಳಿ. ಅಂದ್ರೆ ಯಾವ ರೀತಿ ಆಗ್ಬೇಕಂತೇಳಿ ಯಾರಾದ್ರೂ ಒಬ್ರು ಬರಬೇಕು. ಅರವಿಂದ್ ಮಿಲ್ಸ್ ಅಂತ ಹೇಳಿ ಅವರೆಲ್ಲರೂ ಕೂಡ ನಮ್ಗೆ ಮಾತಾಡ್ತಾ ಇದ್ದಾರೆ. ಅವರು ಜೀನ್ಸ್ ತಯಾರಿಕೆಯಲ್ಲಿ ನಂಬರ್ 1 ಇದ್ದಾರೆ. ಅರವಿಂದ್ ಅವರು ಅಂತ ಹೇಳಿ, ಅರವಿಂದ್ ಟೆಕ್ಸ್ಟೈಲ್ಸ್ ಅಂತ ಹೇಳಿ ಅವರೆಲ್ಲರೂ ಇಂಥವ್ರು ಅನೇಕ ಜನರು ಬರೋಕ್ಕೆ ರೆಡಿ ಇದ್ದಾರೆ. ಅವರಿಗೆ ನಾವು ಸಿಂಗಲ್ ವಿಂಡೋದಲ್ಲಿ ಅವರಿಗೆಲ್ಲ ಕೂಡ ಕೈಗಾರಿಕೆ ಅವರು ಪ್ಲಾಂಟ್ ಅನ್ನು ಹಾಕ್ಲಿಕ್ಕೆ ಏನೇನು ಬೇಕೋ ಅವನ್ನೆಲ್ಲ ಕೂಡ ಮಾಡಿಕೊಡ್ತಾ ಇದೀವಿ. ಅದ್ರ ಜೊತೆಗೆ ಬಹಳಷ್ಟು ದೊಡ್ಡ ಕನಸುಗಳಿದ್ದಾವೆ. ಬರೀ ಜೀನ್ಸ್ ಪಾರ್ಕ್ ಮಾಡೋದ್ರಿಂದ ಎಲ್ಲ, ಇದು ನಮ್ಮ ಸ್ಟೀಲ್ ಸಿಟಿ ಹಬ್ ಬಳ್ಳಾರಿ ಅಂದ್ಕೊಳ್ಳೇ ಕಬ್ಬಿಣ, ಸ್ಟೀಲು ಬಹಳಷ್ಟು ಪ್ರಪಂಚಕ್ಕೆ ಹೆಸರುವಾದಂಥದ್ದು. ನಮ್ಮ ಪ್ಲಾಂಟ್ಗಳಿಗೆ ಕೂಡ ಇವತ್ತೇನು ನಮ್ಮ ಈ ಭಾಗದಿಂದ, ಅದು ಮುಖ್ಯವಾಗಿ ನನ್ನ ಗ್ರಾಮಾಂತರ ಭಾಗದಲ್ಲೇ ಸುಮಾರು ಒಂದು 27 ಫ್ಯಾಕ್ಟ್ರಿಗಳಿದ್ದಾವೆ. ಅವ್ರಿಗೆ ಯಾವ ರೀತಿ ಮಾಡಬೇಕು, ಅವ್ರಿಗೆಲ್ಲ ಕೂಡ ಏನು ಸಬ್ಸಿಡೈಸ್ ಕೊಡಬೇಕು, ಅವ್ರಿಗೆ ಆ ಇಂಡಸ್ಟ್ರಿ ಹೆಂಗಿರುತ್ತಂದ್ರೆ ಒಂದ್ 2 ತಿಂಗಳು ಚೆನ್ನಾಗಿ ನಡೀತವೆ, ಒಂದ್ 4 ತಿಂಗಳು, ಒಂದು 6, 8 ತಿಂಗಳು ಮತ್ತೆ ಕಡಿಮೆ ಆಗ್ತಿರ್ತವೆ. ಏನ್ ಲಕ್ಷ್ಮಣನ ಬಹಳಷ್ಟು ತೊಂದರೆ ಆಗ್ತಿದೆ. ಅವ್ರನ್ನು ಕೂಡ ನಾವು ಕೈಗಾರಿಕೆಗೆ ತೆಗೆದು ಸ್ಮಾಲ್ ಸ್ಕೇಲ್ ಆದ್ರೂ ಕೂಡ ನಾವು ಅವ್ರನ್ನ ವ್ಯಾಪ್ತಿಗೆ ತೆಗೆದುಕೊಂಡು ನಮ್ಮ ರಾಜ್ಯ ಸರ್ಕಾರದಿಂದ ಅವ್ರಿಗೆ ಏನ್ ಬೇಕು, ಏನಾಗ್ಬೇಕು, ಏನ್ ಸಬ್ಸಿಡಿಯಲ್ಲಿ ಇವತ್ತು ಅಲ್ಲಿ ಈಗಾಗಲೇ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಟೈಪ್ ಸಬ್ಸಿಡಿ ಅವರು ಕೊಟ್ಟಿದ್ದಾರೆ. ಅಂದ್ರೆ ಪ್ರಾದೇಶಿಕವಾಗಿ ಅಲ್ಲೇ ಲ್ಯಾಂಡ್ ಅನ್ನು ಮಾಡಿಕೊಂಡು ಅಲ್ಲೇ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡು ಅಲ್ಲೇ ಕೈಗಾರಿಕೆ ಹಾಕಿದಾಗ ಕೆಲವು ಸಬ್ಸಿಡಿಗಳು ಕೊಡ್ತಾರೆ. ಆ ರೀತಿಯಾದಂತಹ ವ್ಯವಸ್ಥೆನ ಮಾನ್ಯ ಮುಖ್ಯಮಂತ್ರಿಗಳು ನೋಡ್ತಾ ಇದ್ದಾರೆ ಯಾವ ರೀತಿ ಮಾಡಬೇಕನ್ನುವಂಥದ್ದನ್ನ. ಅದ್ರ ಜೊತೆಗೆ ಸ್ಟೀಲ್ ಒಂದೇ ಅಲ್ಲ, ಅಲ್ಲಿ ಉತ್ಪಾದನೆ ಮಾಡಿದ್ದನ್ನ ಒಂದು 10 ಜನ, ಒಂದು 10ರಿಂದ 100 ಜನದ ಮೇಲೆ ಅಲ್ಲಿ ಡಿಪೆಂಡ್ ಆಗಿದ್ದಾರೆ ಒಂದೊಂದು ಫ್ಯಾಕ್ಟ್ರಿ ಮೇಲೆ. ಅಲ್ಲಿ ಸೇಲ್ಸ್ ಮೆನ್ ಆಗಿರ್ಬೋದು, ಪರ್ಚೇಸರ್ ಆಗಿರ್ಬೋದು, ಬೇರೆ ಬೇರೆ ಈ ರೀತಿಯಾದಂತಹ ಉದ್ಯೋಗ ಸೃಷ್ಟಿಗಳೊಂದಿಗೆ ಹೆಚ್ಚಿನ ಗಮನವನ್ನು ನಾವು ಕೊಡ್ತಾ ಇದ್ದೀವಿ, ನಮ್ಮ ಸರ್ಕಾರ ಕೊಡ್ತಾ ಇದೆ. ಅದರ ಜೊತೆಗೆ ಈ ಸ್ಟೀಲ್ ಫ್ಯಾಕ್ಟ್ರಿಗಳು ಒಂದಾಯ್ತು. ಈ ನಮ್ಮಲ್ಲಿ ಮುಖ್ಯವಾಗಿ ಬಳ್ಳಾರಿಗೆ ದಿನ ಬೆಳೀತಾ ಇದೆ, ದಿನಕ್ಕೆ ಪಾಪ್ಯುಲೇಷನ್ ಬೆಳ್ಕೊಂತ ಹೋಗ್ತಾ ಇದೆ. ಆ ಪಾಪ್ಯುಲೇಷನ್ ಪ್ರಕಾರನೇ ನಾವು ಮುಖ್ಯವಾಗಿ ಈ ಭಾಗಕ್ಕೆ ತಮಗೆಲ್ಲ ಕೊಡಬೇಕು. 10 ದಿನಕ್ಕೊಂದ್ಸತಿ ನಾವು ನೀರು ತಗೊಳ್ತಾ ಇದೀವಿ. ಅಂದ್ರೆ 12 ದಿನ ಆಗ್ಬೋದು, 5 ದಿನ ಆಗ್ಬೋದು, ಒಂದೊಂದ್ ಸರ್ತಿ ಬಹಳ ದಿನ ಆಗ್ತಾ ಇದೆ. ಆದ್ರೆ ನಮ್ಗೆ ಸಫಿಶಿಯಂಟ್ ಆಗಿ ಅಂದ್ರೆ ಅಲ್ಲಿ ಪ್ಲಾನ್ ಏನಿದೆ ಅಂದ್ರೆ ಆ ಟ್ಯಾಪ್ ಅಲ್ಲಿ ಮುಟ್ಲಿಕ್ಕೆ 10 ದಿನ ಆಗುತ್ತೆ. ಫಸ್ಟ್ ಒನ್ ಬರ್ತಾ ಇರುತ್ತೆ, ಅದು ಹೋಗ್ತಾನೆ ಇರ್ತಾ ಇರ್ತದೆ. ಈ ರೀತಿಯಾಗಿ ಬಲ್ಕ್ ವಾಟರ್ನ ಯಾವ ರೀತಿ ತಗೊಂಡ್ಬರ್ಬೇಕಂತ ಹೇಳಿ ಪ್ಲಾನ್ ಮಾಡ್ಕೊಂಡು 12 ಕೋಟಿ ರೂಪಾಯಿಯನ್ನ ಇವರಿಗೆ ಕೂಡ ಈಗಾಗಲೇ ಕೂಡ ಅದನ್ನ ಬಂದಿದೆ, ಟೆಂಡರ್ ಮೂಲಕ ಆಗಿದೆ. ಅದರಲ್ಲಿ ಫಸ್ಟ್ ಫೇಸ್ ಅಲ್ಲಿ ಕೂಡ 240 ಕೋಟಿ ರೂಪಾಯಿ ಇವತ್ತು ಬಳ್ಳಾರಿ ನಾಳೆ ಪೂಜೆ ಮಾಡ್ತಾ ಇದ್ದೀವಿ. TBDM ಅಲ್ಲಿಂದ ನೀರು ತರ್ತಾ ಇದೀವಿ ನಾವು. ಅದನ್ನ ಮಲ್ಟಿ ವಿಲೇಜ್ ಸ್ಕೀಮ್ ಅಂತ ಹೇಳಿ ನಾವು ಮಾಡಿದೀವಿ. ಅಲ್ಲಿಂದ ಸಂಡೂರ್ಗು ಕೆಲವು ಭಾಗಗಳಿಗೆ ಹೋಗುತ್ತೆ, ತೋಳಗಲ್ ಕೆಲವು ಭಾಗಗಳಿಗೆ ಹೋಗುತ್ತೆ. ಅಂದ್ರೆ ದಾರಿಯಲ್ಲಿ ಬರ್ತಾ ನಮ್ಮ ಡ್ಯಾಮ್ ನೀರನ್ನು ಯಾರ್ಯಾರಿಗೆ ಬೇಕೋ ಆ ಊರನ್ನು ಕೊಟ್ಕೊಂಡು ನಮ್ಮ ಬಳ್ಳಾರಿ ಕೂಡ ತಲುಪಿಸುವಂತದ್ದನ್ನು ಕೆಲಸ ಮಾಡಿದೀವಿ. ನಾಳೆನೇ ಅದನ್ನ ಭೂಮಿ ಪೂಜೆಯನ್ನು ಕೂಡ ಬಹಳ ಬೇಗನೆ ಮುಗಿಯುತ್ತೆ. ಇಲ್ಲ ಟೈಮ್ ಬಾಂಡ್ ಅಲ್ಲಿ ಇದಾವೆ, ಇದನ್ನೆಲ್ಲ ಕೂಡ ಟೈಮ್ ಬಾಂಡ್ ಅಲ್ಲಿ ಮುಗಿಸ್ಬೇಕು. ಬರೀ 18 ತಿಂಗಳಿಗೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಟೆಂಡರ್ ಸ್ಟಾರ್ಟ್ ಆದ್ಮೇಲೆ 240 ಕ್ರೋರ್ಸ್ ನಾಳೆ ಪೂಜೆ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಬಳ್ಳಾರಿ ಇದೆ, ಬಳ್ಳಾರಿ ಸಿಟಿಗೆ ತಗೊಂಡ್ವಿ. ಅಂದ್ರೆ ಅದ್ರಲ್ಲಿ ಏನಾಗಿದೆ ಅಂದ್ರೆ ಈ ಸಿಟಿ ಅಂದ್ರೆ ಬಳ್ಳಾರಿನೇ ಎಲ್ಲದಕ್ಕೂ ಬಂದ್ಬಿಡುತ್ತೆ. ನಮ್ಮ ಈಗಾಗಲೇ ಕೂಡ ನಾವು ಹರಗಿನ ರೋಡ್ ಒಂದು ಕೆರೆಯನ್ನು ಕೂಡ ಈಗಾಗಲೇ ಐಡೆಂಟಿಫೈ ಮಾಡಿದೀವಿ. ಆ ಕೆರೆ ಕೂಡ ನಾವು ನಮ್ಮ ತುಂಗಭದ್ರಾ ಕೆನಾಲ್ ಮೂಲಕ HLC ಮೂಲಕ ನೀರನ್ನು ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಇವತ್ತು ಪರ್ಮಿಷನ್ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಈ ಜೀನ್ಸ್ ಇವತ್ತೇನು ನಾವು ಈ ನಮ್ಮ CTP ಹಾಕ್ಲಿಕ್ಕೆ ನಿನ್ನೆ ತಾನೇ ನಾವು ಲೆಟರ್ ಬರೆದು ತುಂಗಭದ್ರಾ ಬೋರ್ಡ್ ಕಳಿಸಿದೀವಿ. ನಮ್ಗೆ ನೀರು ಬೇಕು. 16 ಎಕರೆದು 28 ಕೋಟಿ ರೂಪಾಯಿ ಆಗ್ತಾ ಇದೆ. ಭೂಮಿ ಈಗಾಗಲೇ ಕೂಡ ಅಲ್ಲಿ ಮಠ ಇತ್ತು, ಮಠದವರೇ ಪಾಪ ಅಲ್ಲಿ ಎಲ್ಲಿ ಸಿಗ್ತಾ ಇಲ್ಲ ಭೂಮಿಯ. ಆ ಊರ್ ಏನಂದ್ರೆ ಬರೀ ಗುಡ್ಡದ ಕೆಳಗೆ ಬರುತ್ತೆ, ಫುಟ್ ಬಾಟಮ್ ಅಲ್ಲಿ ಊರು ಬರುತ್ತೆ, ಅಲ್ಲಿ ನೀರು ಇಲ್ಲಲ್ಲ. ಅದಕ್ಕೆ
ಯಾವ್ದು ಸೂಕ್ತವಾಗಿದೆಯೋ ಆ ಸೂಕ್ತವಾದಂತ ಜಾಗದಲ್ಲಿ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಹೌದು. 300 ಎಕರೆ ಕೆರೆ ಇದೆ, ಅದಕ್ಕೆ ನೀರು ಬಿಟ್ರೆ ಇಡೀ ನಮ್ಮ ಬಳ್ಳಾರಿ ಡಿಸ್ಟಿಕ್ ಇದು ಮಾಡ್ಬೋದು. 300 ಎಕರೆ ಖಾಲಿ ಇದೆ ಕೆರೆ, ಅದು ಇಲ್ಲ, ಅದು 300 ಎಕರೆ ಅಲ್ಲ, 660 ಎಕರೆ ಅದು ಟೋಟಲ್. ಕೊಳಗಲ್ಲಲ್ಲಿ ಬಹಳ ದೊಡ್ಡ ಜಮೀನ್ ಇದೆ. ಅಲ್ಲಿ ಏನಾಗಿದೆ ಅಂದ್ರೆ ಅದು ಕೆರೆ ಅಂತಲ್ಲ, ಕೆರೆದು ಬಂಡ್ ಅಂದ್ರೆ ಕ್ಯಾಚ್ಮೆಂಟ್ ಏರಿಯಾ ಅಷ್ಟಿತ್ತು ಆ ಭಾಗದಲ್ಲಿ. ಅದು ಪೂರ್ವದಲ್ಲಿ ಕೆರೆನೇ ಇತ್ತು. ಅದನ್ನ ಕೆಲವು ಕಡೆಗೆ ಮಣ್ಣನ್ನು ನೋಡ್ಕೊಂಡು ಎಲ್ಲ ಕೂಡ ನಾವು ಆಳ ಮಾಡ್ತಾ ಇದೀವಿ. ಅದನ್ನ ಇನ್ನ ಎಷ್ಟು ಆಳ ಬೇಕು. ಇವಾಗ ಈ 1200 ಕೋಟಿ ರೂಪಾಯಲ್ಲಿ ಕೂಡ ಅದಕ್ಕೂ ಕೂಡ ನೀರು ತುಂಬಿಸುವಂತದ್ದು ಯೋಜನೆ ನಾವು ಮಾಡ್ತಾ ಇದೀವಿ. ಇಲ್ಲ, ಅವ್ರಿಗೆ ಸಪರೇಟ್. ಇಲ್ಲ ಇಲ್ಲ, ಹಂಗಲ್ಲ, ಒಂದೇ ಪೈಪ್ ಅಲ್ಲಿ ಬರಲ್ಲ, ಅವ್ರದೇ ಸಪರೇಟ್. ನಾವು ಬಲ್ಕ್ ವಾಟರ್ ನ ಡ್ರಾ ಮಾಡಿದಾಗ ಜಿಂದಾಲ್ಗೆ ಯಾವ್ದೇ ಕಾರಣಕ್ಕೂ ಇವಾಗೂ ಕೊಡಂದ್ರೆ ನಮ್ಮ ನೀರನ್ನ, ನಮ್ಮ ಕುಡಿಯೋ ನೀರನ್ನ 24x7 ಅಂತ ಹೇಳಿ ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ವಲ್ಲ, ಆ ಪೈಪ್ ಲೈನ್ ಸಪರೇಟ್ ಇರುತ್ತೆ. ನಮಗೂ ಅವ್ರಿಗೂ ಸಪರೇಟ್. ರಾಯಬಸ್ 360 days ಇರುವಂತದ್ದು ಜಾಗದಲ್ಲಿ ನಾವು ನೀರು ಡ್ರಾ ಮಾಡ್ತಾ ಇದೀವಿ. ಆ ನೀರನ್ನ ನಾವು ತಗೊಂತಾ ಇದೀವಿ. ವಿಚಾರ ಅಂತ ಬಂದಾಗ ಈಗಾಗಲೇ ಇಲ್ಲಿ ಸಾಕಷ್ಟು ಯೂನಿಟ್ಗಳನ್ನ ಸಣ್ಣ ಪುಟ್ಟ ಶ್ರಮಿಕರೆಲ್ಲ ನಾಶವಾಗೋ ಪರಿಸ್ಥಿತಿ ಆಗುತ್ತೆ. ಅದಕ್ಕೆ ಏನಾದ್ರು ತಯಾರಿ? ಇಲ್ಲ, ತಮಗೆ ಅರ್ಥ ಆಗಿಲ್ಲ ಅಂದ್ರೆ ಭಾರತದ್ದು ಇದು 84 ಏನು ಇದಾರಲ್ಲ, ಅವ್ರನ್ನ ಉಳಿಸ್ಬೇಕಂತಂದ್ರೆ ಫಸ್ಟ್ ಆಗಿ CTP ಅವ್ರಿಗೆ 52 ಕೋಟಿ ರೂಪಾಯಿ ಮಾಡ್ತಾ ಇರೋದು. ಸಿದ್ದರಾಮಯ್ಯ ಇದ್ದಾಗ 22 ಕೋಟಿ ಇದಕ್ಕಾಗಿನೇ ಇಟ್ಟಿದ್ರು, ಅದನ್ನ ಹೊರತುಪಡಿಸಿ 52 ಕೋಟಿ ಇಲ್ಲ ಇಲ್ಲ, ಎಲ್ಲ ಸೇರಿ. ಏನಕ್ಕೆ ಬರೀ 2 MLD 3 MLD ಆಗಿತ್ತು ಅಲ್ಲಿ ವಾಟರ್ ಡಿಸ್ಚಾರ್ಜ್. ನಾವು ಫಸ್ಟ್ ಇನ್ನೊಂದು ಪ್ಲಾನ್ ಮಾಡಿದ್ವಿ, ಅಲ್ಲಿ 0 ವಾಟರ್ ಡಿಸ್ಚಾರ್ಜ್ ಅಂದ್ರೆ ಅಲ್ಲಿರಂತ ಕೆಮಿಕಲ್ ಹೊರಗಡೆ ಬರೋದಿಲ್ಲ ಅಂತ ಒಂದು ಟೆಕ್ನಾಲಜಿ ಮಾಡ್ಬೇಕಂತ ಹೇಳಿ ಬಹಳ ಪ್ರಯತ್ನ ಮಾಡಿದ್ವಿ. ಅದೆಲ್ಲ ಜಪಾನ್ ಅಲ್ಲಿ ಎಲ್ಲ ಇದೆ ಅಂತ, ಕೊರಿಯಾದಲ್ಲಿ ಇದೆ, ಬಟ್ ಅದು ಸಕ್ಸಸ್ ಆಗಲ್ಲ ಇಲ್ಲಿ. ಅದಕ್ಕೆ ನಾವೇನ್ ಮಾಡಿದ್ವು, ವಾಟರ್ ಡಿಸ್ಚಾರ್ಜ್ ಅದನ್ನ ಕೆಮಿಕಲೈಸ್ಡ್ ಇರೋಂತ ವಾಟರ್ ನ ಪ್ಯೂರಿಫಿಕೇಶನ್ ಮಾಡಿ 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 ಆ ಪ್ಯೂರಿಫಿಕೇಶನ್ ಮಾಡ್ಲಿಕ್ಕೆ 1 ಲೀಟರ್ಗೆ 1 ಇದಕ್ಕೆ ಸುಮಾರು 40 ಪೈಸೆ ಖರ್ಚಾಗ್ತಾ ಇದೆ. ಅದನ್ನ ಇನ್ನ ಎನ್ಹಾನ್ಸ್ ಮಾಡ್ಕೊಂಡು ಅದನ್ನೆಲ್ಲ ಬೇರೆ ಬೇರೆ ಟೆಕ್ನಾಲಜಿ ಮಾಡ್ಕೊಂಡು ಬರೀ 10 ರಿಂದ 15 ಪೈಸೆ ಒಳಗಡೆ ಆಗುವಂತದ್ದನ್ನ ನಾವು ಮಾಡ್ತಾ ಇದೀವಿ. ಅದನ್ನ ಇದಕ್ಕೆ 22 ಕೋಟಿ ರೂಪಾಯಿ KIDB ಇಂದ 52 ಕೋಟಿ ನಾವು KIDB ಇಂದಲೇ ಮಾಡಂತ ಹೇಳಿದ್ವಿ. ಅವರು ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ತಗೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ನಮ್ ಪ್ರಯತ್ನ ಏನಿದೆ ಅಂದ್ರೆ, ನಮ್ ಪ್ರಯತ್ನ ಈಗ 22 ಕೋಟಿ ರೂಪಾಯಿ KIDB ಕೊಟ್ರೆ ಮಿಕ್ಕಿದ್ದು ಕಲ್ಯಾಣ ಕರ್ನಾಟಕದಲ್ಲಿ ತರಬೇಕನ್ನುವಂಥದ್ದು ವಿಚಾರ ನಮ್ಮಲ್ಲಿತ್ತು. 52 ಕೋಟಿ ರೂಪಾಯಿ. ಇನ್ನ ಈ 52 ಕೋಟಿ ಆಗ್ಬೋದು, 54 ಆಗ್ಬೋದು, 48 ಆಗ್ಬೋದು, 38 ಆಗ್ಬೋದು, ಈ ರೀತಿಯಾಗಿ ನಾಡ್ದ ಇದಕ್ಕೆಲ್ಲ ಒಂದು ರೂಪುರೇಷೆಗಳನ್ನ ಮಾಡ್ತಾ ಇದ್ದಾರೆ. ಆಗಿದೆ, ಕ್ಲಿಯರ್ ಆಗಿದೆ. ಅಲ್ಲ, ಎನ್ವಿರಾನ್ಮೆಂಟ್ ಅಲ್ಲಿ ಕೂಡ ಹಣ ಇದೆ. ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತೇನು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದೆಯಲ್ಲ, ಮಂಡಳಿಯಲ್ಲಿ ನಾವು ಎಲ್ಲ ಚೆಕ್ ಮಾಡಿದಾಗ ಒಂದು 900 ಕೋಟಿ ರೂಪಾಯಿ ಇತ್ತು ಅವ್ರ ಮಂಡಳಿ. ನಾವು ಅದರಲ್ಲೇ ನಾವು ದುಡ್ಡು ತಗೋಬೇಕಂತ. ಯಾಕಂದ್ರೆ KIDB ಅಲ್ಲಿ ದುಡ್ಡಿಲ್ಲ. ಲ್ಯಾಂಡ್ ಪರ್ಚೇಸ್ ಮಾಡಕ್ಕೆ ಕೊಡ್ಬೋದು, ಅವ್ರು ರೈತರಿಗೆ ಇದು ಕೊಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡಕ್ಕಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, KIDB ಅವರು 10 ಕೋಟಿ ಆದ್ರೂ ಕೊಡ್ರಿ ಅಂತ ಹೇಳಿ ನಾವು ಲಾಸ್ಟ್ ಟೈಮ್ ಮಾನ್ಯ ಮುಖ್ಯಮಂತ್ರಿಯವರು ಇದ್ದಾಗ ಒಂದು ವಿಶೇಷ ಸಭೆಯನ್ನ ಮಾಡಿ, ಮಾನ್ಯ ಭಾರಿ ಕೈಗಾರಿಕಾ ಸಚಿವರಾಗಿರುವಂತ ನಮ್ಮ MB ಪಾಟೀಲ್ ಸಾಹೇಬ್ರ ಜೊತೆಗೆ ನಮ್ಮ ಎಲ್ಲಾ MLAಗಳು ಹೋಗಿದ್ರು. ಅವತ್ತೆಲ್ಲ ಕೂಡ ಪ್ರತಿಯೊಬ್ಬರು ಬಂದಿದ್ರು. ಅವತ್ತು ಬಂದಾಗ ಅದನ್ನ ಮುಖ್ಯವಾಗಿ ಈ ಭಾಗದ ಜೀನ್ಸ್ ಅವ್ರಿಗೆ ಅಧ್ಯಕ್ಷರೇ ಇದ್ದಾರೆ, ನಮ್ಮ ಲೇಬಲ್ ರಾಜು ಅಂತೇಳಿ, ಅವ್ರ ತಂಡ ಎಲ್ಲ ಬಂದಿದ್ರು. ಅವರೆಲ್ಲರೂ ಬಂದು ಅದನ್ನು ಹೇಳಿ ಅವತ್ತೇನೆ ನಾವು ತೀರ್ಮಾನ ಮಾಡಿದ್ವಿ. ಅವತ್ತು ಹಣ ಇಲ್ಲ ಅಂದಾಗ ನಾವು MB ಪಾಟೀಲ್ ಅವರು ನಮ್ಮ ಒಂದು ಬಳ್ಳಾರಿ ಮೇಲೆ ಇರುವಂತ ವಿಶೇಷವಾದ ರೀತಿಯಿಂದ 10 ಕೋಟಿ ರೂಪಾಯಿ ನಾವು ಕೊಡ್ತೀವಿ ನಮ್ಮ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರು. ಅವತ್ತೇ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಚೇರ್ಮನ್ ಆಗಿರುವಂತ ನಮ್ಮ ಅಜಯ್ ಸಿಂಗ್ ಅವರು ಬಂದಿದ್ರು. ಅವ್ರಿಗೆ ಅಜಯ್ ಸಿಂಗ್ ಅವ್ರಿಗೆ ನಾವು ಕೇಳಿದ್ರೆ ಏನಪ್ಪ ಒಂದು 25 ಕೋಟಿ ಆದ್ರೂ ಕೂಡ ಅಂದ್ರೆ ಅವ್ರು ಒಪ್ಕೊಂಡ್ಬಿಟ್ರು. ಅಲ್ಲಿ ಆ ರೀತಿಯಾಗಿ ನಮ್ಗೆ 52 ಕೋಟಿ ರೂಪಾಯಿ ಅಲ್ಲಿಂದ ಬರುವಂತದ್ದನ್ನ ಹಣ ನಿಗದಿಯಾಗಿದೆ. ಯಾವ್ದು ಹಣ ಇಲ್ಲ ಅಂದ್ರೆ ಬೇರೆ ಹಣದಿಂದ ಕೂಡ ನಾವು ಇದನ್ನ ಮಾಡ್ತೀವಿ. ಫಸ್ಟ್ ಮುಖ್ಯವಾಗಿ ಅವ್ರಿಗೆ ಮಾಡ್ತಾ ಇದೀವಿ ನಾವು. ಅದನ್ನಾದ್ಮೇಲೆ ಇನ್ನೊಂದು ಈ KIDB ಮೂಲಕ ಇವತ್ತೇನು ನಾವು ಜೀನ್ಸ್ ಅಪಿರಿಯಲ್ ಪಾರ್ಕ್ ಮಾಡ್ತೀವಲ್ಲ, ಇಲ್ಲಿರೋರು ಏನಾದ್ರು ಇನ್ನ ದೊಡ್ಡ ಮಟ್ಟದಲ್ಲಿ ಹೋಗ್ಲಿಕ್ಕೆ, ಎಕ್ಸ್ಪಾನ್ಷನ್ ಹೋಗ್ಲಿಕ್ಕೆ ಅವ್ರಿಗೆ ಏನಾದ್ರು ಮಾಡಿದ್ರೆ 50% ದರದಲ್ಲಿ, ಅಂದ್ರೆ ಇವತ್ತು ಏನು ನಾರ್ಮಲ್ ಆಗಿ ಬಂದು ಅವರು ಅಪ್ಲಿಕೇಶನ್ ಮಾಡಿದ್ರೆ 100 ರೂಪಾಯಿ ಇದ್ರೆ, ಇಲ್ಲೇ ಇರುವಂತದ್ದನ್ನ ಏನು ಉದ್ಯಮಕ್ಕೆ ಅವ್ರಿಗೆ ನಾವು 50% ಅಲ್ಲಿ ಕೊಡ್ತೀವಿ. ಪರ್ಚೇಸ್ ಕಾಸ್ಟ್ 50% ಲ್ಯಾಂಡ್. ನೀವು ಬಹಳ ಎಕ್ಸಿಸ್ಟಿಂಗ್ ಅವ್ರಿಗೆ ಬಹಳ ಅದ್ಭುತವಾಗಿ ಅದನ್ನ ಪ್ಲಾನ್ ಮಾಡ್ತಾ ಇದೀವಿ, ಬಹಳ ವಂಡರ್ಫುಲ್ ಆಗಿ. ಅಲ್ಲಿ ಸುಮಾರು ಒಂದು 100 ಎಕರೆಯಲ್ಲಿ ನಾವು ಕೆರೆ ನಿರ್ಮಾಣ ಮಾಡ್ಬೇಕಂತ ಹೇಳಿದೀವಿ. ಒಂದು 100 ಎಕರೆಯಿಂದ
ಸರ್ ಈಗ ಮೆಗಾ ಡೈರಿ ವಿಚಾರ ಸರ್ ಜಾಗ ಗುರುತಿಸಿದ್ರೆ ಅದಾದ್ಮೇಲೆ ಅದನ್ನ ಸ್ಪಾಟ್ ನೋಡ್ಕೊಂಬಂದು ಎಲ್ಲ ಆಯ್ತು ಸರ್ ಮೆಗಾ ಡೈರಿ ಸರ್ ಇಲ್ಲ ಆಗಿದೆ ಅದು ಮೊನ್ನೆ ಬೋರ್ಡ್ ಮೀಟಿಂಗ್ ಅಲ್ಲಿ ಮಾಡಬೇಕಾಗಿತ್ತು. ನಮ್ಮ ಈ ಭಾಗದ KMF ಅಧ್ಯಕ್ಷರಾಗಿರುವಂತ ನಮ್ಮ ರಾಘವೇಂದ್ರ ಹಿಟ್ನಾಳ್ ಅವರು ಬಂದು ಮೊನ್ನೆ ತಾನೇ ಗೋರಣಲ್ಲಿ ಮಾತಾಡ್ಕೊಂಡು ಅದನ್ನ ಆ ಫೈನಲ್ ಇವತ್ತೇ ನಾವು ಕೊಳಗಲ್ ಪಕ್ಕದಲ್ಲಿ ನಾವೇನ್ ನೋಡಿದ್ವಿ ಅದೇ ಫೈನಲ್ ಆಗಿದೆ. ಅದಕ್ಕೆ ಮುಂದೆ ಒಂದು ರಸ್ತೆ, ಒಂದು ಪ್ರೈವೇಟ್ ಜಾಗ ಇತ್ತು, ಅದನ್ನ ಅಕ್ವೈರ್ ಮಾಡ್ಕೊಂತ ಇದೀವಿ ನಾವು. ಅವ್ರು ಕೇಳಿದೀವಿ ರಸ್ತೆ ಮುಂದೆ. ಹೌದೌದು. ನಾವು ಮೆಗಾ ಡೈರಿಯನ್ನು ಯಾವ ರೀತಿ ಮಾಡ್ತಾ ಇದೀವಿ ಅಂದ್ರೆ, ನಾವು ಯಾವತ್ತೂ ಕೂಡ ಮೆಗಾ ಡೈರಿ ಅಂದ್ರೆ ನಾವು ಪ್ರತಿಯೊಬ್ಬರು ಕೂಡ ಗುಜರಾತ್ ಅಮೂಲ್ ಅದನ್ನ ನೋಡ್ತಾ ಇದ್ರು. ಅವರೆಲ್ಲರೂ ಕೂಡ ಇವತ್ತು ಬಂದು ನಮ್ಮ ಕರ್ನಾಟಕದಲ್ಲಿ ಉಡುಪಿಯಲ್ಲಿ ನೋಡ್ತಾರೆ. ಉಡುಪಿಯಲ್ಲಿ ಕೂಡ ಬಹಳ ಬ್ಯೂಟಿಫುಲ್ ಆಗಿ ಮೆಗಾ ಡೈರಿ ಮಾಡಿದ್ದಾರೆ, ಅದಕ್ಕೆ ವಿಸಿಟ್ ಕೊಡ್ತಾ ಇದ್ವಿ. ನಾವು ಅದಕ್ಕಿಂತ ಅಡ್ವಾನ್ಸ್ ಟೆಕ್ನಾಲಜಿ ಮಾಡ್ತಾ ಇದ್ವಿ. ಅಡ್ವಾನ್ಸ್ ಅಲ್ಲಿ ಬೇಗನೆ ಇವಾಗ ನಮ್ಗೆ ಲ್ಯಾಂಡ್ ದುಡ್ಡು ಕೊಡ್ಬೇಕಾಗಿತ್ತು. ಈಗಾಗಲೇ ಕೂಡ ಲ್ಯಾಂಡ್ ದುಡ್ಡು ಅವರಿಗೆ ಇವರು ಕೂಡ ಕೊಟ್ಬಿಟ್ಟಿದ್ವಿ. KMF ನಲ್ಲೇ ಕಟ್ಸ್ಕೊಂಡಿದ್ವಿ ನಾವು. ಆಗಿದೆ ಆಲ್ರೆಡಿ ಕೊಟ್ಬಿಟ್ಟಿದೀವಿ. ಯಾರು ಎದಕ್ಕೆ ಹೆದರ್ತಾರೆ ಸರ್? ಚಿಲ್ಲಿ ಮಾರ್ಕೆಟ್ ಈಗಾಗಲೇ ಕೂಡ ಅದು ಸ್ವಲ್ಪ ಲ್ಯಾಂಡ್ ಸಮಸ್ಯೆ ಇತ್ತು. ಅದನ್ನ ಯಾರ್ದೋ ಒಂದು ಪ್ರೈವೇಟ್ ಜಾಗನ ನಮ್ಮವ್ರು ನಿಗದಿ ಮಾಡಿಬಿಟ್ಟಿದ್ರು ಕಳೆದ ಬಾರಿ. ಇಲ್ಲ ಹೇಳ್ತೀನಿ ಸರ್, ನಾನು ಹೇಳ್ತೀನಿ ನಿಮ್ಗೆ ಹೇಳ್ಬಿಡ್ತೀನಿ. ನಮ್ಮ ಅಭಿವೃದ್ಧಿಯ ಕನಸುಗಳನ್ನು ಏನಿದೆ ಅಂತ ಅಂದ್ರೆ ಸಕಾರಾತ್ಮಕವಾಗಿ ಮಾಡ್ಬೇಕೆಲ್ಲ ಒಂದೇ ಸಲ ಗುಡ್ಡದ ರೀತಿಯಾಗಿ ಇಟ್ಕೊಂಡಿದೀವಿ ನಾವು ನಮ್ಮಲ್ಲಿ. ಅದ್ರ ಜೊತೆಗೆ ಒಂದ್ ನಿಮಿಷ ಬಜಾರಪ್ಪ ಅವರೇ, ಅದ್ರ ಜೊತೆಗೆ ನಾವು ಇವತ್ತಿನ ಚಿಲ್ಲಿ ಮಾರ್ಕೆಟ್ನ ಅದು ಲ್ಯಾಂಡ್ ಈಗಾಗಲೇ ಕ್ಲಿಯರ್ ಆಗಿದ್ದೀವಿ. ಅದಕ್ಕೆ ಹಣ ಕೂಡ ಮಂಜೂರಾಗಿದೆ, ಟೆಂಡರ್ ಕೂಡ ಆಗಿದೆ. ಅವ್ರು ಪೂಜೆ ಮಾಡ್ಕೊಂಡು ನಮ್ಮ ಸಲ ವೇಟ್ ಮಾಡ್ತಾ ಇದ್ರು. ಪೂಜೆ ಮಾಡಿ ಅದನ್ನು ಪ್ರಾರಂಭ ಮಾಡ್ತೀವಿ. 80 ಕೋಟಿ ಅದು ಕೋಲ್ಡ್ ಸ್ಟೋರೇಜ್ ಹಾಕಿದ್ರೆ ಕೋಲ್ಡ್ ಸ್ಟೋರೇಜ್ 11 ಕೋಟಿ ರೂಪಾಯಿ ಮಾಡ್ಕೊಂಡು ಮಾಡಿ. ಇಲ್ಲ ಅದು ಏನಾಗಿದೆ, ಲಾಸ್ಟ್ ಟೈಮ್ ನಾವು ಇದ್ದಾಗ ನ್ಯಾಷನಲ್ ಹೈವೇದಿಂದ ತಗೋಬೇಕಾದ ದುಡ್ಡು, ಸ್ಟೇಟ್ ಹೈವೇದಿಂದ ತಗೋಬೇಕಾದ ದುಡ್ಡು ಅಂತ ಹೇಳಿ. ಇದು ಇವತ್ತಿಂದಲ್ಲ. ನಮ್ಮ ನಕುಲ್ ಇದ್ರು ಅವಾಗ ನಮ್ಮ DC ಆಗಿ, ಇವತ್ತು ನಮ್ಮ ಫೈನಾನ್ಸ್ ಸೆಕ್ರೆಟರಿ ಆಗಿದ್ದಾರೆ. ನಾನು ನಿನ್ನೆ ಅವ್ರಿಗೆ ಕ್ಯಾಬಿನೆಟ್ ಅಲ್ಲಿ ಮಾತಾಡಿದ್ವಿ, ನೀವು ಹಾಕಿದ ರೋಡ್ ಹಿಂಗೆ ಪೆಂಡಿಂಗ್ ಬಿದ್ದಿದೆ ಅಂತ ಹೇಳಿ. ಮತ್ತೆ ಅವ್ರು ಇಮಿಡಿಯೇಟ್ ಆಗಿ ನಿನ್ನೆ ಅದನ್ನೆಲ್ಲ ತೆಗೆದು ಇಮಿಡಿಯೇಟ್ ಆಗಿ ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇ ಮರ್ಚ್ ಮಾಡಿ ಅದು ಎರಡು ಬೇಡ ಅಂದ್ರೆ ನಮ್ಮ DMF ಅಥವಾ ನಮ್ಮ KMRC ಮೂಲಕ ಮಾಡಂತೇಳಿ ನಾವು ನಿನ್ನೆ ತೀರ್ಮಾನ ತಗೊಂಡಿದ್ವಿ. ಬಹಳ ಫಾಸ್ಟ್ ಆಗ್ತಾ ಇದೆ, ಹಾಗೆ ಕೆಲಸ ಶುರು ಮಾಡಿದ್ದಾರೆ. ಬ್ರಿಡ್ಜಸ್ ಹಾಕೊಂತ ಇದ್ದಾರೆ ಅವ್ರು. ಫಸ್ಟ್ SR ಕನ್ಸ್ಟ್ರಕ್ಷನ್ ಅವ್ರು ತಗೊಂಡಿರ್ಬೇಕು ಅದನ್ನ. ಇಲ್ಲ ಪೂರ್ಣ ಇವಾಗ ಅರ್ಧ ಭಾಗ ಚಂದ್ರ ಭಾಗ ಇತ್ತು, ನಾವು ಮಿಕ್ಕಿದ್ದ ಅರ್ಧ ಚಂದ್ರನ ಕೂಡ ನಾವು ಮಾಡ್ತಾ ಇದೀವಿ. ಇಲ್ಲಿ ನಮ್ಮ ಇಲ್ಲ ಇಲ್ಲಿಂದ ನಮ್ಮ ಬೇಣಿವೀರಪುರದಿಂದ ಹವಂಬಾಯಿ ರೋಡ್ ವರೆಗೆ, ಹವಂಬಾವಿಂದ ನಮ್ಮ ಸಂಗನಕಲ್ ರೋಡ್ ವರೆಗೆ, ಸಂಗನಕಲ್ ರೋಡ್ ಇಂದ ಈ ಭಾಗಕ್ಕೆ. ನೀನ್ ಕೇಳಿದ್ಕೂ ಕರೆಂಟ್ ಹೋಗ್ಬಿಡುತ್ತೆ. ಬಜಾರಪ್ಪ ಕೇಳಿದ್ಕೂ ಕರೆಂಟ್ ಹೋಯ್ತು ನೋಡ್ರಿ, ಬರ್ತಾ ಇಲ್ಲ. ಬರ್ತದೆ ಕರೆಂಟ್ ಐತೆ ನೋಡಪ್ಪ ಅಲ್ಲಿ. ಸರ್ ಇದೆಲ್ಲ ಓಕೆ. ಇವಾಗ ಜನಸಂಖ್ಯೆ ಬೆಳೀತಾ ಇದೆ, ಎಲ್ಲಾನು ಆಗ್ತಾ ಇದೆ. ಒಂದು ಇದು ಹೊಸ ಪೊಲೀಸ್ ಸ್ಟೇಷನ್ ಒಂದು ಹೌದು ಹೇಳ್ತೀನಿ, ಮೈಕ್ ಕೊಟ್ರೆ ಹೇಳ್ತೇನೆ. ನೋಡಪ್ಪ ಅವ್ರು ಎಲ್ಲಿದ್ದಾರೆ ಮೈಕ್ ಬಂತು ಮಂಜೂರಾತಿ ಮಾಡ್ಬಿಟ್ಲ. ಸೌಂಡ್ ಕರೆಕ್ಟ್ ಬರುತ್ತಲ್ಲ. ತಾವು ಪೊಲೀಸ್ ಸ್ಟೇಷನ್ ಕೇಳ್ತಾ ಇದ್ರೆ, ಈಗ ಪೊಲೀಸ್ ಸ್ಟೇಷನ್ ಅಂದ್ರೆ ಹೊಸ ಪೊಲೀಸ್ ಸ್ಟೇಷನ್, ಸಬ್ ಡಿವಿಷನ್, DYSP ಸಬ್ ಡಿವಿಷನ್ ಇವಾಗ ತಿರುಪುರಕ್ಕೆ ಹೋಗ್ಬಿಟ್ಟಿದೆ ಸರ್. ಎಸ್ ಸರ್, ತಾವು ನಿನ್ನೆ ಅಲ್ಲಲ್ಲ ಮೊನ್ನೆ ಕೂಡ ದೂರವಾಣಿಯಲ್ಲಿ ತಾವು ಮಾತಾಡಿದ್ರೆ ನಮಗೆ ತೊಂದರೆ ಆಗ್ತಾ ಇದೆ ಅಲ್ಲಿಗೆ ಹೋಗ್ಲಿಕ್ಕೆ ಅಂತೇಳಿ. ಒಂದು ಪ್ರಯತ್ನ ಅದನ್ನ ಶಿಫ್ಟ್ ಮಾಡ್ಲಿಕ್ಕೆ ಪ್ರಥಮವಾಗಿ ನೋಡ್ತಾ ಇದೀವಿ. ಶಿಫ್ಟ್ ಮಾಡ್ಲಿಕ್ಕೆ ಅಲ್ಲಿ ಆಂಧ್ರ ಗಡಿ ಭಾಗ ಇದೆ, ಅಲ್ಲೇ ಇದ್ರೆ ಒಳ್ಳೇದಂತ ಹೇಳಿ ನಾವು ಅದಕ್ಕೆ ಇನ್ನೊಂದು ಡಿವಿಷನ್ ಅನ್ನ ಸಬ್ ಡಿವಿಷನ್ ಇಲ್ಲಿ ತರ್ತಾ ಇದ್ದೀವಿ. DYSP ತಮ್ದು ಮಾಧ್ಯಮದಲ್ಲಿ ನೋಡಿದೆ, ತಾವೇ ಅದನ್ನ ಇದು ಮಾಡಿ ತಾವು ಮಾಡಿದ್ರು ಯಾರು ಬಂದಿದೆ ಅಲ್ಲ, ಯಾರು ನಮ್ಮ ಬಳ ತಾವು ಎಲ್ಲ ನೋಡಿದೆ ನಾನು. ಅಲ್ಲಿ ಅನಾನುಕೂಲ ಆಗಿದೆ ಅಂತ ಹೇಳಿ ನಾನು ನೋಡಿದೆ ಮಾಧ್ಯಮದಲ್ಲಿ. ಹೌದು, ನಾನು ಬಂದಿದ್ದೆ ಅಲ್ಲಿಗೆ. ಗವರ್ನರ್ ಸಾಹೇಬರು ಬಂದಿದ್ದಾರೆ ಅಲ್ಲಿಗೆ. ಬಾಡಿಗೆ ಆಸ್ತಿ ನೀವೇ ಉದ್ಘಾಟನೆ ಮಾಡಿದ್ರೆ, ಈಗ ನೀವು ಮತ್ತೆ ಮಿನಿಸ್ಟರ್ ಆಗಿದ್ರೆ
ಇಲ್ಲ, ಖಂಡಿತವಾಗಿ ಕೂಡ ಅದನ್ನ ನಾವು ಮಾಧ್ಯಮದಲ್ಲಿ ನೋಡಿದ ಮೇಲೆ ಇಮಿಡಿಯೇಟ್ ಆಗಿ ನಾನು ಮಾತಾಡ್ಬೇಕು ಅನ್ಕೊಂಡೆ. ನಮ್ಮ ಚಾನ್ಸಲರ್ ಅವ್ರಿಗೆ ಅಲ್ಲಿರುವಂತ ನಮ್ಮ BC ಅವ್ರಿಗೆ ಮಾತಾಡಿದೆ ನಾನು. ಅವ್ರು ಇಮಿಡಿಯೇಟ್ ಆಗಿ ನಾಳೆ ಅಥವಾ ನಾಡ್ದ ಬರ್ತೀವಿ ಅಂತ ಹೇಳಿದ್ದಾರೆ. ಅದು ಎದಕ್ಕೆ ಅದು ಡಿಲೇ ಆಗಿದೆ ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಂಡಿಲ್ಲ, ಅದನ್ನ ತಿಳ್ಕೊಂತಾ ಇದ್ದೀನಿ. ಹೌದೌದು, ನೀರಿಂದು ಹೌದು ಇದಷ್ಟೇ ಇಲ್ಲ, ಸಾಕಷ್ಟು ಹಗರಣಗಳು ಆಗ್ತಾ ಇದಾವ. ಚೆಕ್ ಮಾಡ್ತೇನೆ, ಅದು ನಾನು ಬಿಡೋದಿಲ್ಲ. ಎಲ್ಲಿ ಸಂಬಂಧ ಇಲ್ಲ ಅನ್ನೋಂಗೆ ನಮ್ಮ ಕಣ್ ತಪ್ಪಿನಿಂದ ಅಂತಲ್ಲ, ನಮ್ಮ ಕಣ್ಣಿನ ಸೈಗಲ್ಲಿ ಯಾರು ಕೂಡ ಈ ಅವ್ಯವಹಾರಗಳನ್ನು ಮಾಡಕ್ಕಂತೂ ಬಿಡೋದಿಲ್ಲ. ಸಮಸ್ಯೆ ಏನಾಗಿದೆ ಅಂದ್ರೆ ಸರ್, ಸ್ಟೂಡೆಂಟ್ಸ್ ಕೂಡ PG ಮಾಡ್ಕೊಂಡಿದ್ದಾರೆ ಸರ್. ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ, ಎಕ್ಸ್ಪೆಷಲ್ BCM ಹಾಸ್ಟೆಲ್ ಸರ್. ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಅದಕ್ಕೆ ಎಲ್ಲರೂ ಕೂಡ ಸಿಟಿನಾಗ PG ಮಾಡ್ಕೊಂಡಿದ್ರೆ ಅಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಸರ್. ಟೈಲ್ಸ್ ಎಲ್ಲ ಕಿತ್ತೋಗವ, ಲೈನ್ ಎಲ್ಲ ಕರೆಂಟ್ ಲೈನ್ ಎಲ್ಲ ಕಟ್ ಆಗೈತಿ. ಅಲ್ಲಿ ಇಲ್ಲ, ಮೋಸ್ಟ್ಲಿ ಸೋಮವಾರ ಅಥವಾ ಮಂಗಳವಾರಕ್ಕೆ ಒಂದು ಮೀಟಿಂಗ್ ಮಾಡ್ತಾ ಇದೀವಿ. 18 ತಿಂಗಳು ಬಳರಾಗಿರ್ಬೇಕು. ಈಗ ಹಂಗೆ ಆಗಿದೆ, ಈಗ ಇಲ್ಲೇ ಇರ್ತೇವೆ. ಸಮಸ್ಯೆ ಬಗೆಹರಿಗಿಲ್ಲ ಇವು. ಅದಕ್ಕೆ ಅಲ್ಲ, ಇಲಾಖೆ ಕೂಡ ಸಣ್ಣ ಇಲಾಖೆ ಪ್ಲಾನಿಂಗ್ ಇಲ್ಲಿಂದ ಕೂತು ಮಾಡಬಹುದು. ಕಡಿಮೆ ಐತಿ, ಕೆಲಸ ಭಾಳ ಐತಿ. ಹೌದೌದು ಸರ್, ಪೊಲೀಸ್ ಸ್ಟೇಷನ್ ಆಗ್ತಾ ಇದೆ ಸರ್, ಹೊಸ ರೂರಲ್ ಪೊಲೀಸ್ ಸ್ಟೇಷನ್. ಎಸ್, ಹೌದೌದು. ನಾವು ರೂರಲ್ ಪೊಲೀಸ್ ಸ್ಟೇಷನ್, ರೂರಲ್ ಭಾಗದಲ್ಲಿ ಏನಿದೆಲ್ಲ ಪೊಲೀಸ್ ಸ್ಟೇಷನ್ಗಳು ಬಹಳ ಇಕ್ಕಟ್ಟಾಗಿ ಜಾಗ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಯಾವುದು ಕೂಡ ಮೂಲಭೂತ ಸೌಕರ್ಯಗಳು ಚೆನ್ನಾಗಿಲ್ಲ ಅಲ್ಲಿ. ನಾವು ಅದಕ್ಕೆ ಅದನ್ನ ರೂರಲ್ ಸ್ಟೇಷನ್ ಊರ್ ಹೊರಗಡೆ ಮಾಡ್ಬೇಕಂತ ನಮ್ ತೀರ್ಮಾನ ತೆಗೆದುಕೊಂಡಿದ್ವಿ. ಅಂದ್ರೆ ದೂರ ಅಲ್ಲ, ಊರಿನ ಪಕ್ಕದಲ್ಲೇನೆ, ಎರಡಕ್ಕೂ ಅನುಕೂಲ ಆಗುವಂತದನ್ನ ಬಾರ್ಡರ್ ಅಲ್ಲಿ ಬರೋವರೆಗೆ, ಅಥವಾ DYSP ಆಫೀಸ್ ಅಲ್ಲಿ ಹಾಕದ, ಇನ್ನೊಂದು ರೂರಲ್ ಆಫೀಸ್ ಈ ಕಡೆ ಈ ನಮ್ಮ ಮೋಕ ಭಾಗದಲ್ಲಿ ನಾವು ಲ್ಯಾಂಡ್ ಹುಡುಕ್ತಾ ಇದೀವಿ. ಅಲ್ಲಿಗೆ ಮಾಡಿ ಮಾಡೋಣ. APMC ನನಗೆ ಅದು ಇಲ್ಲ, ಅದು ಮೋಸ್ಟ್ಲಿ ಎಲ್ಲ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ ಬಿಡಿ. ಅದನ್ನ ಯಾರು ಅಲಾಟ್ಮೆಂಟ್ ಮಾಡಿ ಟೈಮ್ ಅಲ್ಲಿ. ಓಕೆ, ಅದೇ ಇದರಲ್ಲಿ ನೀವು ಚೆಕ್ ಮಾಡ್ತೀವಿ, ತಗೊಳ್ಳಿ. ಅಂದ್ರೆ ನೀವು ಪಾಸಿಟಿವ್ ಅಲ್ಲಿ ಹೇಳ್ತಿದ್ರ, ನೆಗೆಟಿವ್ ಅಲ್ಲಿ ಹೇಳ್ತಿದ್ರ? ಒಂದು ಬಜಾರಪ್ಪ ಅವರೇ, ಯಾವತ್ತೂ ಒಂದು ಹೊಸ ಕೆಲಸ ಮಾಡ್ಬೇಕಾದ್ರೆ ಪಾಸಿಟಿವ್ ಥಿಂಕಿಂಗ್ ಇಂದ ಮಾಡ್ಬೇಕು. ನಾನು ನಾಳೆ ಬೆಳಿಗ್ಗೆ ಎದ್ದೊಳ್ತೀನಿ ಅಂತ ಮಲಿತೀನಿ. ನಾವು ಇವತ್ತು ಸಾಧ್ಯ ಬಿಡ್ತೀನಿ ಅಂತ ಹೇಳಿ ಮಾತ್ರ ಯಾವತ್ತು ಮಲಗಲ್ಲ. ಖಂಡಿತವಾಗಿ ತಾವು ಹೇಳಿದ್ದೆಲ್ಲ ಗಮನದಲ್ಲಿ ಇಟ್ಕೊಂಡಿವಿ. ತಾವು ಹೇಳಿದ್ದನ್ನು ಚಾಚು ಚಾಪದೆ ಮಾಡ್ತೀವಿ. ಒಂದು ಖಜಾನೆ ಖಾಲಿ ಅಂತ ಹೇಳಿ ಹೇಳ್ತಾರಲ್ಲ ನಮ್ಮ ವಿರೋಧ ಪಕ್ಷದವರು, ಖಜಾನೆ ಯಾಕೆ ಖಾಲಿ ಹೇಳಿದ್ರು? ಅವ್ರು ಸಾಲ ಮಾಡಿ ಹೋಗಿದ್ದಾರೆ. ಅದನ್ನ ಆ ಸಾಲ ತುಂಬಿಸ್ಬೇಕಲ್ಲ ನಾವು. ಮತ್ತೆ ನಾವು ಸರ್ಪ್ಲಸ್ ತಗೊಂಡಲ್ಲ, ಫಿಸಿಕಲ್ ಡೆಫಿಸಿಟ್ ಎಷ್ಟರಲ್ಲಿ ಮಾಡಿದ್ದಾರೆ ಹೇಳಿ? ಅವರು ಮೋರ್ ದನ್ 3% ಮಾಡಿದ್ದಾರೆ ಗೊತ್ತಾ? ಮತ್ತೆ ಫಿಸಿಕಲ್ ಡೆಫಿಸಿಟ್ ಮೋರ್ ದನ್ 3% ಮಾಡ್ಕೊಡ್ದು 5% ಮಾಡಿದ್ದಾರೆ. ಅದಕ್ಕೆಲ್ಲ ಅಂಕಿಅಂಶಗಳು ಕರೆಕ್ಟ್ ಆಗಿ ನನಗೆ ಗೊತ್ತಿಲ್ಲ. ಫಿಸಿಕಲ್ ಡೆಫಿಸಿಟ್ ನಮ್ಗೆ ಎಷ್ಟಿದೆ, ನಮ್ಗೆ ಎಷ್ಟು ಸಾಲ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಆ ಹೊರೆನೂ ಹೊಲಿಸ್ಕೋಬೇಕು. ಅದಕ್ಕೆ ನಾನು ಫಿಸಿಕಲ್ ಡೆಫಿಸಿಟ್ ನಮ್ಗೆ ಏನಿದೆ ಅಂತ ಹೇಳಿ ನಾನು ತಿಳ್ಕೊಂಡೇ ಬಂದಿರೋದು. ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ತೃಪ್ತಿ ಇದೆನಾ? ಖಂಡಿತವಾಗಿ ನನಗೆ ನಾನು ನಮ್ಮ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ರು, ನಾನು ಫಸ್ಟ್ನೇ ಬಾರಿ ಮಂತ್ರಿ ಆದಾಗ ನಮ್ಮ ಬಂಗಾರಪ್ಪನ ಸಾಹೇಬ್ನವರ ಒಂದು ಇದರಲ್ಲಿ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗ್ತಾರಂತ. ಅವ್ರು ನಿನ್ನೆ ಅಸೆಂಬ್ಲಿಯಲ್ಲಿ ಹೇಳಿದಂತ ಮಾತು ಅಲ್ಲ, ಅವ್ರಿಗೆ ಹೇಳಿದ್ರಂತ. ಅವ್ರು ಅವತ್ತು ನಾನು ನಿನ್ನೆ ನಮ್ಮ XLP ಅವರು ಸುರೇಶ್ ಅಣ್ಣ ಅವರು ಬಹಳಷ್ಟು 1-2 ತಾಸು ಮಾತಾಡಿದಾಗ ಹೇಳ್ತಾ ಇದ್ರು, ಅವ್ರಿಗೆ ಮಂತ್ರಿ ಮಾಡ್ಬೇಕಾದ್ರೆ DK ಶಿವಕುಮಾರ್ ಸಾಹೇಬ್ರ ಅವ್ರ ಕೈಯೇ ಸಿಕ್ಕಿಲ್ಲ ಅಂತ. ಬಂಗಾರಪ್ಪನವ್ರು ತೀರ್ಮಾನ ತೆಗೆದುಕೊಂಡು ಬಿಟ್ಟಿದ್ದಾರೆ ಮಂತ್ರಿ ಮಾಡ್ಬೇಕಂತೇಳಿ. ಫಸ್ಟ್ ಟೈಮ್ MLA ಅವರು ಎಲ್ಲಿ ಹುಡುಕಾಡಿದ್ರೆ ಎಲ್ಲೆಲ್ಲ ರಾಮನಗರದಲ್ಲಿ ಎಲ್ಲೋ ಮಾರಿ ಸಿಕ್ಕಂತ ಅವ್ರು. ಅಂದ್ರೆ ಅವ್ರ ನಿಮ್ಮನ್ನ ಮಂತ್ರಿ ಮಾಡ್ಬೇಕು, ಯಾರು ಮಾಡ್ಬೇಕಪ್ಪ ಅಂತ ಹೇಳಿ ಕೇಳಿದಾಗ, ಸರ್ ನನ್ಗೆ ಯಾರೋ ನಮ್ಗೆ ಹುಲ್ಕಾಯ ಮಂತ್ರಿ ಕೊಟ್ಟರು ಕೂಡ ಸಾಕು ಸರ್, ನಾನು ಮಂತ್ರಿ ಆಗ್ಬೇಕಂತ ಹೇಳಿದ್ರು ಅಂತ. ಅಂದ್ರೆ ಕೆಲಸ ಮಾಡುವವನಿಗೆ
ಇಲಾಖೆ ಯಾವುದು ಮುಖ್ಯ ಅಲ್ಲ. ಕೆಲಸ ಮಾಡೋನಿಗೆ ದಮ್ಮು ಶಕ್ತಿ ಇದ್ರೆ ಎಲ್ಲನೂ ಮಾಡ್ಬೇಕು. ಈಗ ನಿಮ್ಮ ಇಲಾಖೆ ಇದೆಯಲ್ಲ, ಈ ಇಲಾಖೆ ಅಡಿಯಲ್ಲಿ KKIDP ಬರುತ್ತೆ. ಈ ಸಲ ನಾನು ನಮಗೆ ಈ ವರ್ಷಗಳಲ್ಲಿ ಹೆಚ್ಚಿನ ಅನುದಾನ ಸಿಗಲಿಲ್ಲ. ಖಂಡಿತವಾಗಿ ಇವತ್ತೇನು 5,000 ಕೋಟಿ ರೂಪಾಯಿ ನಮ್ಗೆ ಈ ಸಲ ಸಿಕ್ಕಿದಿರಲ್ಲ, KKIDPಲಿ ಬಳ್ಳಾರಿನೇ ಸಂತ್ರಸ್ತ. ಅನುದಾನ ಬಳಕೆಯಲ್ಲಿ ಅದಕ್ಕೆ ಈ ಭಾಗದಿಂದಲೇ ನಾವು ಆಗಿದ್ದೀವಿ. ನಮ್ಮ ಕೈ ಕೆಳಗಡೆ ಬಂದು ಹೋಗ್ಬೇಕದನ್ನ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆ 5 ತಾಲೂಕುಗಳಿಗೆ ಏನೇನಿದೋ ಅದನ್ನೆಲ್ಲ ಕೂಡ ಕೊಡ್ತೀವಿ. ಅದ್ರ ಜೊತೆಗೆ ನಮ್ಮ ಜಿಲ್ಲೆ ಒಂದೇ ಅಂತಲ್ಲ, ಈ 6 ಜಿಲ್ಲೆಗಳಲ್ಲಿ ಏನೇನು ಸಮಸ್ಯೆಗಳಿದ್ರು ಅವನ್ನೆಲ್ಲ ಕೂಡ ನಮ್ಮ ಪರ್ಸೆಂಟೇಜ್ ಪ್ರಕಾರ ನಮ್ಗೆ ಏನ್ ಬೇಕಾಗಿದೆಯೋ ಅದ್ ನಾವು ತೆಗೆದುಕೊಂಡು ಹೋಗ್ತೀವಿ. ತೆಗೆದುಕೊಂಡು ಬಂದು ಖಂಡಿತವಾಗಿ ಅಭಿವೃದ್ಧಿ ಅಂತ ಗಮನ ಹರಿಸ್ತೀವಿ. ನೋಡಿ, ಮೈಕ್ರೋ ಮ್ಯಾಕ್ರೋ ಅಂತ ಹೇಳಿ ಅದ್ರಲ್ಲಿ ಡಿಫ್ರೆನ್ಸ್ ಅಲ್ಲಿ ಅಂದ್ರೆ ಯೋಜನೆಗಳಿಗೆ ಆಗ್ಲೇ ಕೂಡ ರೂಪುರೇಷೆ ಮಾಡಿಬಿಟ್ಟಿದ್ದಾರೆ. ಕೆಲವು ನಾನು ಇವತ್ತು ನಾನು ಪ್ಲಾನಿಂಗ್ ಅಲ್ಲಿ ಬಂದಾಗ, ಯೋಜನೆಯಲ್ಲಿ ಬಂದಾಗ, ಈಗ ನಾನು ನಿನ್ನೆನೆ ನಮ್ಮ ಸೆಕ್ರೆಟರಿ ಅವ್ರ ಜೊತೆಗೆ ಮಾತಾಡ್ಬೇಕು ಅನ್ಕೊಂಡೆ. ಈ 5,000 ಕೋಟಿ ರೂಪಾಯಲ್ಲಿ ನಮ್ಗೆ ನಾವು ಅಭಿವೃದ್ಧಿ ಮಾಡ್ಕೊಂತ ಇದ್ದೀವಿ. ರಸ್ತೆಗಳು ಹಾಕೊಂತೀವಿ, ಶಾಲೆಗಳು ಅಭಿವೃದ್ಧಿ ಮಾಡ್ಕೊಂತೀವಿ, ನೀರು ಕೊಡ್ತಾ ಇದ್ದೀವಿ, ಬೇರೆ ಎಲ್ಲ ಕೊಡ್ತಾ ಇದ್ದೀವಿ. ನನ್ನ ಉದ್ದೇಶ ಏನಿದೆ ಅಂದ್ರೆ ಇದರಲ್ಲಿ ಏನಾದರೂ ಒಂದು 100ರಿಂದ 200 ಕೋಟಿ ರೂಪಾಯಿ ತೆಗೆದಿಟ್ಬಿಟ್ಟು ಮಹಿಳೆಯರಿಗಾಗಿನೇ ಅನಿಮಲ್ಸ್ ಕೊಡೋದು ಮಾಡ್ಬೇಕಂತೇಳಿ ನನ್ನ ಉದ್ದೇಶ ಇದೆ. ಅಂದ್ರೆ ಆಕಳಗಳನ್ನು ಕೊಡೋದು ಅಥವಾ ಎಮ್ಮೆಗಳನ್ನು ಕೊಡೋದು, ಅವ್ರಿಗೆ ಆರ್ಥಿಕವಾಗಿ ಅವ್ರನ್ನ ಬಲಪಡಿಸ್ಬೇಕಂತುವಂತದ್ದನ್ನ ವಿಚಾರನ ಅಂದ್ರೆ ಈ ಭಾಗದ ಜನರಿಗೆ. ಇವತ್ತು ನೋಡು, ಒಂದು ನಮ್ಮಲ್ಲಿ KMF ಆಗಿರ್ಬೋದು, ಬೇರೆ ಬೇರೆ ಎಷ್ಟು ಸ್ಟ್ರಾಂಗ್ ಇದೀವಿ ಅಂದ್ರೆ ಕೂಡ್ಲಿಗೆ ಅಂತ ಭಾಗದಲ್ಲಿ ಬರೀ ನಾವು ಫಸ್ಟ್ ಟೈಮ್ 2000 ಮೊದಲಣ್ಣ ನಾವು 2008ರಲ್ಲಿ ನಾನು ಹೋದಾಗ ಬರೀ 500ರಿಂದ 600 ಲೀಟರ್ ಇತ್ತಲ್ಲ ಅಷ್ಟೇ. ನಾನು ಅಲ್ಲಿ 10 ವರ್ಷ ಇದ್ದಾಗ ಈಗಾಗಲೇ ಹೇಳ್ತೀನಿ ಅಲ್ಲ, ನಾವು 500 ಇರೋದನ್ನ ಇವತ್ತಲ್ಲಿ 30ರಿಂದ 40,000 ಲೀಟರ್ ನಾವು ಹಾಲು ಕರಿತಾ ಇದ್ದೀವಿ. ಅದಕ್ಕೆ ನಾವೇನಾದ್ರು ಪ್ರಥಮವಾಗಿ ಬೀಜ ಹಾಕಿ ಅಲ್ಲಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ 1 ಎಕರೆ 2 ಎಕರೆ ಇದ್ದವರಿಗೆ ಬೋರ್ ಹಾಕಿದ್ವಿ. ಹುಲ್ಲು ಬೆಳೆಸಕ್ಕೆ ನಾವು ಬೀಜ ಕೊಟ್ವಿ. ಆ ಮಹಿಳೆಯರಿಗೆ ನೀನು ಯಾರ ಮೇಲೆ ಡಿಪೆಂಡ್ ಆಗ್ಬೇಡ ಅಂತ ಹೇಳಿ 2 ಎಮ್ಮೆ ತಗೋ ಅಂತ ಹೇಳ್ಕೊಟ್ವಿ. ಇವತ್ತು 40,000 ಲೀಟರ್ ನಾವು ಡ್ರೈ ಏರಿಯಾದಲ್ಲಿ ನಾವು ತೆಗಿತಾ ಇದೀವಿ. ಅದೇ ಪ್ರಯತ್ನ ಈ ಭಾಗದಲ್ಲಿ ಕೂಡ ಈ ಭಾಗದ ಜನರಿಗೆ ಮಾಡ್ಬೇಕಂತೇಳಿ. KMRC ಏನಾಗ್ತಿದೆ ಸರ್, ಅದು ಈ ಭಾಗಕ್ಕೆ ಮಾತ್ರ ಇರುತ್ತೆ, ಸಂಡೂರು ಬಳ್ಳಾರಿ ಮಾತ್ರ ಇರುತ್ತೆ. ಬಟ್ ನಮ್ಮ ಪ್ರಯತ್ನ ಅಂದ್ರೆ ಇಡೀ ಜಿಲ್ಲೆಗೆ, ಇಡೀ 5 ಜಿಲ್ಲೆಗಳಿಗೆ ಬರ್ಬೇಕಂತ ಇದ್ದಾವೆ. ಇವತ್ತೇನು ನಾವು KMF ನಾವು ಹಾಲನ್ನು ಕರೆದು ಬಿಟ್ರೆ, ಒಂದು ಎಮ್ಮೆ ಇದ್ರೆ ಕರೆಕ್ಟ್ ಆಗಿ ಒಬ್ಬ ಮಹಿಳೆ ಕೆಲಸ ಮಾಡ್ಕೊಂಡ್ರೆ ಒಂದು 10,000ರಿಂದ 15,000 ರೂಪಾಯಿ ಅವ್ರ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಅಂತ ವ್ಯವಸ್ಥೆ ಮಾಡ್ಬೇಕಂತ ನಮ್ ಕಲ್ಪನೆ ಇದೆ. ಬಟ್ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಲ್ಲಿ ಯಾವ ರೀತಿ ನಾವು ರೂಪುರೇಷೆಗಳನ್ನು ಮಾಡಬೇಕು ನನಗೆ ಇನ್ನೂ ಗೊತ್ತಿಲ್ಲ. ನಾವು ನೋಡ್ತಾ ಇದೀವಿ. ಈ ಪ್ಲಾನಿಂಗ್ ಅಲ್ಲಿ ನಾನು ನಮ್ಮ ಸೆಕ್ರೆಟರಿ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿದೆ. ನಾವು ಆ ಮಹಿಳೆಯರನ್ನ ಸಬಲೀಕರಣ ಮಾಡೋಣ. ಅದ್ರ ಜೊತೆಗೆ ಯುವ ಜನರಲ್ಲಿ ಈಗಾಗಲೇ ಕೂಡ ನಮ್ಮ ಮುಖ್ಯಮಂತ್ರಿಯವರು ಯುವ ಸಬಲೀಕರಣಕ್ಕೆ ಈಗಾಗಲೇ ನಮ್ಮ ಭಾರತ್ ಜೋಡೋ ಯುವ ಸಂಘಗಳಂತೇಳಿ ಮಾಡ್ತಾ ಇದ್ದಾರೆ. ತಾವು ನೋಡ್ತೀರಿ ಸರ್, ತಾವೆಲ್ಲರೂ ಕೂಡ ವಂಡರ್ಫುಲ್ ಇದು ಈ ಸ್ಕೀಮ್. ಒಂದೊಂದು ಯೋಜನೆಗೆ 10 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಕೊಡ್ತೀವಿ ನಾವು. ಒಂದೊಂದು ಸಂಘಕ್ಕೆ 1,000 ಕೋಟಿ ರೂಪಾಯಿ ಈ ಕಷ್ಟದಲ್ಲಿನೇ ನಾವು ನಿಗದಿ ಮಾಡಿರ್ತೀವಿ. ಇದರಲ್ಲಿ ಏನಂದ್ರೆ ಮುಖ್ಯವಾಗಿ ನಮ್ಮ ಯುವಕರನ್ನ ಚೈತನ್ಯವಂತರಾಗಿ ಮಾಡ್ಬೇಕಂತ ಹೇಳಿ ಇದನ್ನೇ ಯಾಕೆ ತಂದಿದ್ವಿ ಅಂದ್ರೆ ನಶೆ ಮುಕ್ತ ಯುವಕ್ಕೆ ಮಕ್ಕಳು, ನಮ್ಮ ಯಂಗ್ಸ್ಟರ್ಸ್ ಏನಾಗ್ಬಿಟ್ಟಿದ್ದಾರೆ, ಕೆಲಸ ಇಲ್ಲ, ಏನಿಲ್ಲ, ಆರ್ಗನೈಸೇಷನ್ ಇಲ್ಲ, ಎಲ್ಲಿಲ್ಲ, ಮನೆಯಲ್ಲೇ ಕೂಡೋದು, ಇವೆಲ್ಲ ಈ ವ್ಯಸನಗಳಿಗೆ ಇದಕ್ಕೆ ಒಳಗಾಗ್ಬಿಡ್ತಿದ್ದಾರೆ. ಅದನ್ನ ತಪ್ಪಿಸ್ಬೇಕಂತ ಹೇಳಿ ಕಳೆದ ಬಾರಿ ನಾನು ಕ್ರೀಡಾ ಸಚಿವನಾಗಿದ್ದಾಗ, ಯುವಜನ ಮತ್ತು ಸೇವೆ ಸಚಿವನಾಗಿದ್ದಾಗ ಇದನ್ನ ನಾವು ತೆಗೆದುಕೊಂಡು ಬಂದಿದ್ವಿ. ಅವತ್ತು ಬೇರೆ ಇತ್ತು, ಬರೀ 50 ಕೋಟಿ ರೂಪಾಯಿ ಮಾತ್ರ. 50 ಕೋಟಿಯಲ್ಲಿ ನಾವು ಎಲ್ಲ ಎಂಟರ್ ಸ್ಟೇಟ್ ಹಂಚಬೇಕಾಗಿತ್ತು. ಆದ್ರೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಒಂದೊಂದು ಸಂಘಕ್ಕೆ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಅವರು ಕಿಟ್ಸ್ ತಗೋಬಹುದು, ಅದರಲ್ಲಿ ವಾಲಿಬಾಲ್ ತಗೋಬಹುದು, ಅಥವಾ ಬೇರೆ ಬೇರೆ ಏನಾದ್ರು ಮಾಡಬಹುದು, ಕಲ್ಚರಲ್ ಆಕ್ಟಿವಿಟೀಸ್ ಮಾಡಬಹುದು, ಶಾಲೆಗಳನ್ನ ಅಭಿವೃದ್ಧಿ ಮಾಡ್ಕೋಬಹುದು, ಶಾಲೆ ಅಭಿವೃದ್ಧಿ ಮಾಡಲಿಕ್ಕೆ ಅವರು ಹಣವನ್ನು ಕೊಡಬಹುದು. ಆ ಗ್ರಾಮದಲ್ಲಿ ಆ ಪಂಚಾಯತ್ ಅಲ್ಲಿ ಇವರು ಸುಮಾರು ನಮಗೆ 5,997 ಪಂಚಾಯತ್ಗಳು ನಮ್ಮಲ್ಲಿ ಇದಾವೆ. ನಮ್ಮ ರಾಜ್ಯದಲ್ಲಿ 6,000 ಅನ್ಕೊಳ್ಳಿ, 6,000ಕ್ಕೆ 6,000 ಕೋಟಿ ಅದಕ್ಕೆ ನಾವು ಕೊಡ್ತಾ ಇದ್ವಿ. ಒಂದೊಂದು ಸಂಘಕ್ಕೆ 10 ಲಕ್ಷ. ನಮ್ಮ ವಾರ್ಡ್ ಭಾಗದಲ್ಲಿ 4,000 ಇದಾವೆ, 4,000. ಇದನ್ನ ಅಂದ್ರೆ 10,000 ರೂಪಾಯಿ ಮೂಲಕ ಅದು ವಂಡರ್ಫುಲ್ ಆಗಿ ನಾವು ಕೊಡ್ತಾ ಇದೀವಿ. ನಾವು ರೈತರದ್ದು LLC ಕಾಲುವೆಗೆ ನೀರು ಸಿಗ್ತಾ ಇಲ್ಲ ಅಂತಂದು ಕರ್ನಾಟಕ ಕೋಟಾದಡಿ ಅಷ್ಟೇ ಬಿಡ್ತಾ ಇದ್ದೀರಾ. 2 ಕೋಟಾದಡಿ ಬಿಟ್ರೆ ಕೊನೆ ಭಾಗದವರೆಗೂ ಸಿಗುತ್ತಾ ಅನ್ನೋದು ಇಲ್ಲ. ನಿನ್ನೆ ತಾನೇ ನಮ್ಮ ಗಣೇಶ್ ಅವರು ಕೂಡ ಪಾಪ ನಮ್ಮ ಕಂಪ್ಲಿ ಭಾಗದ ಶಾಸಕರು, ಅವ್ರಿಗೆ HLC ನಾವು ಬಿಡ್ತಾ ಇದೀವಿ. HLCಗೆ ಸುಮಾರು 1,500 ಕ್ಯೂಸೆಕ್ಸ್ ಅನ್ನು ನಾವು ತೆಗೆದುಕೊಂಡು ಹೋಗ್ತಾ ಇದೀವಿ. LLCಗೆ ನಮಗೆ ಬೇಕಾಗಿದೆ. LLCಗೆ ಏನಾಗಿದೆ ಅಂದ್ರೆ
ಅವ್ರು ಇವಾಗ ಆಂಧ್ರ ಸರ್ಕಾರದವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಮಾನ್ಯ ಮುಖ್ಯಮಂತ್ರಿ ಅವರು ಚಂದ್ರಬಾಬು ನಾಯ್ಡು ಅವರು, ಇಲ್ಲ ನಾವು ನೀರು ಬೆಳೆಗೆ ನಾವು ತಗೊಳ್ಳಲ್ಲ, ಯಾಕಂದ್ರೆ ಮಳೆ ಅಭಾವ ಆಗ್ಬೋದು, ಡ್ಯಾಮ್ ಅಲ್ಲಿ ನೀರು ಕಡಿಮೆ ಇರ್ಬೋದು ಅಂತ ಹೇಳಿ ಅವ್ರಿಗೆ 9 TMC ಏನ್ ನಿಗದಿ ಮಾಡ್ಕೊಂತಾರಲ್ಲ, 9 TMC ನೀರನ್ನ ಅವ್ರು ಕುಡಿಯೋ ನೀರಿಗಾಗೆ ಇಟ್ಬಿಟ್ಟಿದ್ದಾರೆ. ನಾನ್ ನಿನ್ನೆನೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವ್ರಿಗೆ ಮಾತಾಡಿದೆ, ನಮ್ಮ ಕೇಶವಣ್ಣ ಅವ್ರು ಇಲ್ಲೇ ಗಡಿಭಾಗದಲ್ಲೇ ಇರ್ತಾರೆ ಅವ್ರಿಗೆ ನಾನು ದೂರವಾಣಿ ಮೂಲಕ ಮಾತಾಡಿದ್ದೆ. ಇವತ್ತು ಮಧ್ಯಾಹ್ನ ತಿಳಿಸ್ತು ಅಂತ ಹೇಳಿದ್ದಾರೆ. ಪಾಪ ಮೊನ್ನೆ ಕೇಳಿದಾಗ ಅವ್ರು ಇಮಿಡಿಯೇಟ್ ಆಗಿ ನಾವು ತಗೊಂತೀವಿ, ನಾವು ಶೇರ್ ತಗೊಂತೀವಿ, HLC ತಗೊಂಡ್ಬಿಟ್ರು. ಈಗ ನಮಗೆ ಆಗ್ಬೇಕಾಗಿರೋದು LLCಗೆ ಏನಾಗಿದೆ ಅಂದ್ರೆ ಸುಮಾರು ಅವರು 500 ಇಂದ 600 ಕ್ಯೂಸೆಕ್ಸ್ ತಗೊಂಡ್ರೆ, ಈಗ ನಾವು 650 ಕ್ಯೂಸೆಕ್ಸ್ ನಾವು ಬಿಡ್ತಾ ಇದೀವಿ. 650 ಕ್ಯೂಸೆಕ್ಸ್ ಬಿಟ್ರೆ ನಮ್ಮ ರೈತರಿಗೆ ನೀರು ಹತ್ತದಿಲ್ಲ. ಅದು ಜಾಯಿಂಟ್ ಆಗಿ ಹೋದಾಗ ಮಾತ್ರ ನಮ್ಮ ರೈತರಿಗೆ ನೀರು ಬಂದ್ಬಿಡುತ್ತೆ. ಆದ್ರೂ ಮತ್ತೆ ಟೇಲೆಂಟ್ ಹೋಗಲ್ಲ, ಅದು ಟೈಮ್ ಹಿಡಿದ್ಬಿಡುತ್ತೆ. ಆಲ್ರೆಡಿ ಸಸ್ಪೆಂಡ್ ಹಚ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗಿ ಅದು ನಿಗದಿ ಮಾಡಕ್ ಬರಲ್ಲ ನಾವು, ಯಾಕಂದ್ರೆ ನಾವು ಟೇಲೆಂಟ್ ವರೆಗೆ ತಗೊಂಡ್ ಹೋಗ್ಬೇಕಾ? ಎಸ್, ಅಷ್ಟೇ. ಇವತ್ತೇನ್ ಪ್ರಯತ್ನ ಮಾಡಿದೀವಿ, ಈಗಾಗಲೇ ಮೋಸ್ಟ್ಲಿ ಅವ್ರು ಗಣೇಶ್ ಅವರು ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ. ಈಗ ನಾನು ಮಾನ್ಯ ಮಂತ್ರಿ ಅವರು ಕೂಡ ಅದು ಮಾಡ್ತಾರೆ. ಅದು 15 ಕ್ಯೂಸೆಕ್ಸ್ ಬಿಟ್ಟಾಗ ಪರವಾಗಿಲ್ಲ, ಅಲ್ಲೇನು ಹೋಗುತ್ತೆ. ನಮಗೆ LLC ಬಂದಿರೋದು ಪ್ರಾಬ್ಲಮ್. ಈಗ ಈ ಅಪ್ ಟು ಸಿರುಗುಪ್ಪವರೆಗೆ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ನಮ್ಮ ರೈತರಿಗೆ ನಮ್ಮಲ್ಲಿ ನೀರ್ ಪ್ರಾಬ್ಲಮ್ ಇಲ್ಲ, ನಮ್ಮ ಭಾಗದಲ್ಲಿ HLC ರೈತರಿಗೇನು ಪ್ರಾಬ್ಲಮ್ ಇಲ್ಲ, ಅವ್ರು ನೀರು ತಗೊಂಡು ಹೋಗ್ತಾ ಇದಾರೆ. ನಮ್ಮ ಪ್ರಯತ್ನ ಏನಿದೆ ಅಂದ್ರೆ ಅವ್ರು ಇನ್ನೊಂದು 600 ಕ್ಯೂಸೆಕ್ಸ್ ಆದ್ರೂ ತಗೊಂಡೋಗ್ರೆ ಅಂದ್ರೆ ಅವ್ರು ಇವತ್ತು ಕುಡಿಯೋ ನೀರಿಗೆ ಬೆಳೆಗಿಲ್ಲ ಅಂತ ಹೇಳಿ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಅವರು ಬೆಳೆ ಹಾಕಕ್ ಬರಲ್ಲ, ಯಾಕಂದ್ರೆ ನಾವು ಕೂಡ ಇವತ್ತು 90 ಡೇಸ್ ಮಾತ್ರ ಬೆಳೆ ಕೊಡ್ತಾ ಇದೀವಿ, ನೀರು ಕೊಡ್ತಾ ಇದೀವಿ. ನಾವು ಎಕ್ಸ್ಪೆಕ್ಟೇಷನ್ ನಮ್ದೇನಿದ್ರೆ 98 TMC ಬಂದಾಗ ನಮಗೆ 120 ಡೇಸ್, 110 TMC ಬಂದಾಗ 120 ಡೇಸ್ ನಾವು ಕೊಡ್ತಾ ಇದೀವಿ. ಇವತ್ತು ನಾವು ಬರೀ 90 ದಿನಕ್ಕೆ ಮಾತ್ರ ನೀರು ಕೊಡ್ತಾ ಇದೀವಿ ನಮ್ಮ ಭಾಗದಲ್ಲಿ. ಮೊನ್ನೆ ನಾವು ICC ಸಭೆಯಲ್ಲಿ ನಾವು ನೀರು ಸದಾ ಸಮಿತಿಯಲ್ಲಿ ನಾವು ಮಾಡಿದ್ದೀವಿ. ಮೊನ್ನೆ ಬರೀ ಎಷ್ಟು ಮಾಡಿದೀವಿ, 90 ದಿನಕ್ಕೆ ಮಾತ್ರನೇ. 90 ದಿನಕ್ಕೆ ನಮ್ಮ ವ್ಯಾಲ್ಯೂ ಏನಿದೆ ಅದನ್ನ ಮಾಡಿದೀವಿ. ಇವತ್ತು ಅದಕ್ಕೆ ಕೈಗಾರಿಕೆ ಕೂಡ ನೀರು ಕೊಡ್ತಾ ಇಲ್ಲ, ಕೈಗಾರಿಕಾ ಘಟಕಗಳಿಗೆ. ಅದು 2 TMC, ಆ 2 TMC ನಾವೇ ಬಳಕೆ ಮಾಡ್ಕೊತಾ ಇದೀವಿ. ಅವ್ರು ರಿಕ್ವೆಸ್ಟ್ ಮಾಡಿದೀವಿ. ಅದಾದ ನಂತರ ಕುಡಿಯೋ ನೀರಿಗೆ ಅದನ್ನು ಸ್ಟಾಕ್ ಮೇಂಟೈನ್ ಮಾಡ್ಕೋಬೇಕು. ಇವಾಗ ಅದಿಲ್ಲ ಅಂದ್ರೆ ಆಗೋದಿಲ್ಲ. ಈಗ ಯಾಕಂದ್ರೆ ಇವಾಗ ಈ ನೀರನ್ನ ಕೊಡ್ಲಿಲ್ಲ ಅಂದ್ರೆ ರೈತರು, ನಾವು ಕಳೆದ ಬಾರಿ ಆ ಗೇಟ್ ರಿಪೇರಿ ಮಾಡೋ ಮೂಲಕ ಒಂದು ಬೆಳೆ ಹೋಗ್ಬಿಡ್ತು, ನೀರಿತ್ತು, ನಮಗೆ ಬೆಳೆ ಕೊಡಕ್ ಆಗಿಲ್ಲ. ಈ ಬಾರಿ ಕೊಡ್ಬೇಕಂತೇಳಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀವಿ. ಈಗ ಮೋಸ್ಟ್ಲಿ ಇವತ್ತಿಗೆ 8,000 ಏನೋ ಕ್ಯೂಸೆಕ್ಸ್ ಬಿದ್ದಿದೆ, ನಮ್ಗೆ ಬಹಳ ಕಡಿಮೆ ಇನ್ಫ್ಲೋ ಇದೆ. ಇವತ್ತು 90.8 ಅಂದ್ರೆ 91 TMC ಬಂದಿದೆ ಇವತ್ತು. ನಾಳೆ ನಡೆದ ಒಂದು ವರುಣ ದೇವರೇನಾದ್ರೂ ಕೃಪೆ ತಂದು ಬಿಟ್ರೆ, ಇವತ್ತು ನೋಡಿ ಅಲ್ಲಿ ಮಲೆನಾಡಲ್ಲಿ ಒಂದೇ ದಿನ 2.5 ಮಿಲಿಮೀಟರ್ ಮೇಲೆನೆ ಮಳೆ ಆಗ್ಬಿಡ್ತು. ಅದೇ ಮಳೆ ನಮಗೆ ಇಲ್ಲಿ ತಂದಿರೋದು, ಇಲ್ಲಾಂದ್ರೆ ಸೆಂಟಿಮೀಟರ್, ಇಲ್ಲಾಂದ್ರೆ ಇದು ಆಗ್ತಾ ಇದ್ದಿಲ್ಲ, ಇಷ್ಟು ಕೂಡ ನೀರು ಬರ್ತಾ ಇದ್ದಿಲ್ಲ ನಮ್ಗೆ. ಇದೊಂದು 20 TMC ಬಂದ್ಬಿಟ್ರೆ ನಾವು ಅನ್ಕೊಂಡಂಗೆ ಬೆಳೆ ಯಾವ ರೀತಿ ಮಾಡ್ಬೋದು ಆ ರೀತಿ ಮಾಡ್ಲಿಕ್ಕೆ ಅವಕಾಶ ಇದೆ. ಇವತ್ತು ಆಂಧ್ರಗೆ ನಮ್ಮ ಆಂಧ್ರ ಪ್ರದೇಶದ ಮಂತ್ರಿಗಳ ಜೊತೆ ಮಾಡಿಕೊಂಡು ಆ ನೀರನ್ನು ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಬಿಡ್ತಾರೋ ಇಲ್ಲ ಗೊತ್ತಿಲ್ಲ, ಆದ್ರೆ ನಮ್ಮ ಪ್ರಯತ್ನ ಅಂತೂ ಚಾಲ್ತಿಯಲ್ಲಿ. ಉತ್ತರಾಖಂಡದಲ್ಲಿ ಖರ್ಗೆ ಅವರು ಬಹಳ ಹೇಯವಾದಂತ ಕೃತ್ಯ ಇದೆ, ಬಹಳ ಹೇಯವಾದಂತ ಕೃತ್ಯ. ನಿನ್ನೆ ಮುಕ್ತಾಯದ ಸಭೆಯಲ್ಲಿ ನಮ್ಮ ಖರ್ಗೆ ಸಾಹೇಬರು ಎಂತ ಭಾಷಣ ಮಾಡಿದ್ರು ಗೊತ್ತಾ? ಅವರ ಅನುಭವವನ್ನ ಹೇಳಿದ್ರು. ಅವರು ಇಲ್ಲ, ಈ ಜಾತಿ ವ್ಯವಸ್ಥೆ ಇದೆ ಈ ದೇಶದಲ್ಲಿ, ಈ ಕೇಂದ್ರ ಪ್ರಭುತ್ವ ಆಳುವಂತ ಏನು ಇವತ್ತೇನು ಆಳುವಂತ ಕೋಮುವಾದಿ ಪಕ್ಷಗಳನ್ನ ಈ ರೀತಿ ಮಾಡ್ತಾ ಇದ್ದಾವೆ. ಇವತ್ತು ನನ್ನಂತ ಅಂದ್ರೆ ಅವತ್ತು ದಲಿತರು, ಒಬ್ಬ ದಲಿತ ಅಲ್ಲಿ ಹೋಗಿ ಭಾಷಣ ಮಾಡಿ ಬಂದಿದೆ ಅಂತೇಳಿ ಈ ದೇಶದ ಅತ್ಯುನ್ನತ ಸ್ಥಾನವನ್ನು ಪಡೆದಿರುವಂತದ್ದು. ಪ್ರಧಾನಮಂತ್ರಿ ಆದ್ಮೇಲೆ ಅಪೋಸಿಷನ್ ಲೀಡರ್, ಆ ರಾಜ್ಯಸಭೆಯಲ್ಲಿರುವಂತಹ ದೊಡ್ಡ ನಾಯಕರಿಗೆ, ಸುಮಾರು ಈ ಭಾಗದಲ್ಲಿ ರಾಜಕೀಯ ಇದ್ದಾಗಿಂದ ಬಂದಂತ ವ್ಯಕ್ತಿಗೆ 50 ವರ್ಷ ಸತತವಾಗಿ ಅವರು ಗೆದ್ಕೊಂಡು ಬಂದು ರಾಜ್ಯಸಭಾ ಸದಸ್ಯರಾಗಿ ಅನೇಕ ಹುದ್ದೆಗಳನ್ನು ಹೊತ್ಕೊಂಡು ಬಂದವ್ರಿಗೆ ಅವ್ರು ಬಂದು ಹೋಗಿ ಇಲ್ಲಿ ಬಂದು ಹೋಗಿ ಅಂತ ಶುದ್ಧ ಮಾಡ್ತಾರಂದ್ರೆ ಎಷ್ಟು ಗಂಭೀರವಂತ ಯೋಚನೆಗಳನ್ನ ನಮ್ಮ ದೇಶ ಆಳುವಂತ ಕೇಂದ್ರ ప్రభుత్ವ ಇಟ್ಕೊಂಡಿದೆ. ಅದಕ್ಕೆ ನಾವು ನಾಳೆ ಬೆಳಗ್ಗೆ ನಮ್ಮ ಕಾಂಗ್ರೆಸ್ ವತಿಯಿಂದ, ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ, ನಮ್ಮ ರಾಜ್ಯ ಕಾಂಗ್ರೆಸ್ ವತಿಯಿಂದ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ನಾಳೆ ಒಂದು ಸ್ಟ್ರೈಕ್ ಅನ್ನು ಮಾಡ್ತಾ ಇದ್ದೀವಿ. ಇವತ್ತೇನು ಸ್ಟೇಟ್ ಎಂತ ಸ್ಟೇಟ್ ಬಳ್ಳಾರಿಯಲ್ಲಿ ನಮ್ಮ DCC ಮೂಲಕ ನಾವು ಮಾಡ್ತಾ ಇದ್ದೀವಿ. ಇಲ್ಲ, ಸಚಿವರು ಶಾಸಕರು ಇದ್ದಾಗ ಕಂಪಲ್ಸರಿ ನಾವು ಗ್ಯಾರಂಟಿ ಪಾಲ್ಗೊಳ್ತೀವಿ. ಬಟ್ ಒಂದೇನಂದ್ರೆ, ಇದು ನಾವು DCC ಇಂದ ಮಾಡ್ತೀವಿ, ಅಂದ್ರೆ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿಯಿಂದ ಮಾಡ್ತಾ ಇದೀವಿ.
ಇದರಲ್ಲಿ ನಾವು ಇದ್ದಾಗ ಖಂಡಿತವಾಗಿ ಅಟೆಂಡ್ ಆಗ್ತೀವಿ, ಅದ್ರಲ್ಲಿ ತೊಂದರೆ ಇಲ್ಲ. ಸರ್, ನಿಮ್ಮ ವಿರುದ್ಧ ರಾಮುಲ್ ಅವರು ರಾಯಚೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡ್ತೀನಿ ಅಂತ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನಾಗೇಂದ್ರಗೆ ರಾಜೀನಾಮೆ ಕೊಡೋದು ಬಿಟ್ಟು ನೋ ಆಪ್ಷನ್, ಈ ಮಸ್ಟ್ ರಿಸೈನ್ ಅಂತೇಳಿ ಒತ್ತಾಯ ಮಾಡ್ತಾರೆ. ಕಿಚ್ಚು, ಹೊಟ್ಟೆ ಕಿಚ್ಚು ಬಾಳ. ಯಾರು ಕೇಳಿದ್ರಲ್ಲ ಅವ್ರಿಗೆ, ಇಂಡಿವಿಜುವಲ್ ತಾವು ಕೇಳಿದ್ರಲ್ಲ ಅವ್ರಿಗೆ ಏನಾಗ್ಬಿಟ್ಟಿದೆ ಹೇಳ್ಕೊಡುದು ನನಗೆ, ಯಾಕಂದ್ರೆ ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಆದ್ರೂ ಕೂಡ ನೋಡಿ, ಅವ್ರೇನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷದವ್ರನ್ನ ಅವರು ಸದನದಲ್ಲಿ ಬಂದು ಕೇಳುವಂಥದ್ದು ಮತ್ತು ಸದನದ ಹೊರಗಡೆ ಬಂದು ಕೇಳುವಂಥದ್ದು ಹಕ್ಕು ನಾವು ಕಲ್ಪಿಸ್ಕೊಟ್ಟಿದ್ವಿ. ಅವ್ರು ಯಾರೇ ಸ್ಟ್ರೈಕ್ ಮಾಡಿದ್ರು ಏನೇ ಮಾಡಿದ್ರು ನಾವು ಅದಕ್ಕೆ ಕೋಆಪರೇಷನ್ ಮಾಡ್ತೀವಿ. ಬಟ್ ಸತ್ಯಾಸತ್ಯತೆಗಳಂತ ನಾವು ವಿಧಾನಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಅವ್ರು ಗಂಭೀರವಾದ ಚರ್ಚೆಗೆ ಬಂದ್ರೆ ಮಾಡ್ತೀವಿ, ಅದರಲ್ಲಿ ತೊಂದರೆ ಇಲ್ಲ. ಬಟ್ ಅವರು ಆಪಾದನೆ ಮಾಡ್ತಾ ಇದ್ದಾರೆ ನನ್ನ ಮೇಲೆನೆ ಮಾಡ್ತಾ ಇದ್ದಾರೆ, ನಾನು ರಾಜೀನಾಮೆ ಮಾಡ್ಬೇಕಂತ. ಅವ್ರು ಸ್ವಾಮಿ ಅಲ್ಲ, ಅದೇ ನನಗೆ ಗೊತ್ತಾಗಿಲ್ಲ. ಬಳ್ಳಾರಿಯಲ್ಲಿ ಇವತ್ತು ಯಾವ ರೀತಿ ಇದಕ್ಕೆ ಈ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದಾರೋ ನನಗೆ ಗೊತ್ತಿಲ್ಲ. ಏನ್ ಸ್ವಾಮಿ, ನಾನು ಬೇರೆ ಮೇಲೆ ಇರೋದು, ಬಿಹಾರ ಮುಖ್ಯಮಂತ್ರಿ ಅವರಿಲ್ಲ, UP ಮುಖ್ಯಮಂತ್ರಿ ಅವರಿಲ್ಲ, ಕೇಂದ್ರ ಪ್ರಭುತ್ವದಲ್ಲಿ ಎಷ್ಟು ಮಂತ್ರಿಗಳು ಇದ್ದಾರೆ? 33 ಸಿವಿಯರ್ ಗ್ರೀವೆನ್ಸಸ್ ಕೇಸ್ಗಳು ಇದ್ದಾರೆ. ಐ ಆಮ್ ನಾಟ್ ಎ ಕನ್ವಿಕ್ಟೆಡ್ ಮ್ಯಾನ್. ನನ್ನ ಜಸ್ಟ್ ಇನ್ನ ಆರೋಪ ಮಾತ್ರ ನನ್ನ ಮೇಲೆ ಮಾಡಿದ್ದಾರೆ. ನಾನು ನ್ಯಾಯಾಲಯದ ಮೊರೆ ಆಗಿದ್ದೀನಿ, ನ್ಯಾಯಾಲಯದಲ್ಲಿ ನನಗೆ ಅವಕಾಶ ಕೊಟ್ಟಿದೆ. ದಟ್ ಇಸ್ ಮೈ ಫಂಡಮೆಂಟಲ್ ರೈಟ್. ನನ್ನ ರೈಟ್ ನ ಕಿತ್ಕೊಳ್ಳಕ್ ಇವ್ರು ಯಾರು ಹೇಳಿ? ಫಂಡಮೆಂಟಲ್ ರೈಟ್ ರೀ ಬಜಾರಪ್ಪ ಅವರೇ. ನನ್ನ ರೈಟ್ ನ ಅದೇ ರೀತಿ ಎಲ್ಲರಿಗೂ ನನಗೆ ನ್ಯಾಯ ಅಂದ್ರೆ ಅವರು ಮಾಡ್ಲಿ, ರಿಸೈನ್ ಮಾಡ್ಲಿ. ಎಲ್ಲರೂ ಯಾಕೆ ಮಾಡ್ತಾರೆ ಹೇಳಿ? ಸರ್, ನಮ್ಮ ಹೋರಾಟ ನಮ್ಮ ಮತ್ಸುದನ್ ಸರ್, ಇವತ್ತು ನೋಡಿ ಈ ಕೇಂದ್ರ ಪ್ರಭುತ್ವನ ಕಾಕ್ರೋಚ್ ಅನ್ನುವಂತ ಪಾರ್ಟಿ ಬಂದು ಯಾವ ರೀತಿ ಇಟ್ಟು ಈ ಕಡೆ ತಿಳಿಸ್ತೇಳಿ, ಮುಂದೆ ಒಂದಿನ ಬಂದೇ ಬರುತ್ತೆ. ಇವತ್ತು ಯಾರೇ ಒಬ್ಬ ತಪ್ಪಿತಸ್ಥ ಬಂದು ಆಡಳಿತ ನಡೆಸ್ತಂದ್ರೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಹೇಳೋದೇನಂದ್ರೆ, ಇಲ್ಲಿರುವಂತವ್ರನ್ನ ಅವರು ಒಳಗಡೆ ಮಾಡ್ಲಿ ಹೊರಗಡೆ ಮಾಡ್ಲಿ, ನಾವೇನು ಉತ್ತರ ಕೊಡ್ತೀವಿ ಅಂತ ಹೇಳಿ ಧೀಮದಿಂದ ಹೇಳ್ತಾ ಇದ್ದಾರೆ. ನನ್ನ ಫಂಡಮೆಂಟಲ್ ರೈಟ್ ನ ನಾನು ವ್ಯಕ್ತಪಡಿಸ್ತೀನಿ. ಇವತ್ತು ನನ್ನ ಪ್ರಕರಣಗಳು ನ್ಯಾಯಾಲಯದಲ್ಲಿದ್ದಾರೆ. ನ್ಯಾಯಾಲಯ ನನಗೆ ಇಲ್ಲಿ ಬಂದು ಅವಕಾಶ ಮಾಡಿಕೊಟ್ಟಿದೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ನನಗೆ ಇವತ್ತು ನಾನು ಪ್ರಮಾಣ ವಚನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಅದು ಅವ್ರ ನಿಲುವು ಏನಿದೆ ಗೊತ್ತಿಲ್ಲ. ಅವರು ಒಂದೇ ನೋಡಿ ಸರ್, ಬಳ್ಳಾರಿಯಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ, ಅವರು ಸದನ ನಡಿಕೊಡುದು. DK ಶಿವಕುಮಾರ್ ಅವರು ಬಹಳಷ್ಟು ಅಭಿವೃದ್ಧಿಯನ್ನ ಮುಂದೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ಅವರ ಭಾಷಣ ಎಂತ ಅದ್ಭುತವಾದಂತ ಭಾಷಣ ಇತ್ತು ಗೊತ್ತಾ? ಪರಿಷತ್ತಲ್ಲಿ ಆಗಿರ್ಬೋದು, ನಮ್ಮ ವಿಧಾನಸಭೆಯಲ್ಲಿ ಆಗಿರ್ಬೋದು, ಬಹಳಷ್ಟು ಅಂದ್ರೆ ನಮ್ಮ ಕನಸುಗಳು ಏನಿದಾವೆ ಅಂತೇಳಿ ಬಿಚ್ಚಿಟ್ಟಿದ್ದಾರೆ ಅವರು. ಆ ವಿಚಾರ ನೋಡಿದ್ರೆ ನನಗೆ ನಿಜವಾಗ್ಲೂ ನನಗೆ ಒಂದು ಗೂಸ್ ಬಂಪ್ಸ್ ತರ ಆಗಿದೆ. ನಾನು ಫುಲ್ ಚಾರ್ಜ್ ತಗೊಂಡು ಬಂದಿದ್ದೇನೆ ಅಲ್ಲಿಂದ. ಅಂದ್ರೆ ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕಂತೇಳಿ ಇವೆಲ್ಲ ಬಿಟ್ಬಿಡಿ, ನಾವು ಅಭಿವೃದ್ಧಿ ಮಾಡೋಣ, ನಿಮ್ ಸಲಹೆ ಕೊಡ್ವಿ ಅಂತ ಹೇಳಿ ಅವ್ರು ಕೇಳ್ಕೊಂಡ್ರು ಮಾನ್ಯ ಮುಖ್ಯಮಂತ್ರಿ ಅವರು. ನೀವು ಮಾಡೋದನ್ನು ಮಾಡ್ರಿ, ನಾವು ಮಾಡೋದನ್ನ ನಾವು ಮಾಡೇ ಮಾಡ್ತೀವಿ. ಅಲ್ಟಿಮೇಟ್ ಆಗಿ ಸದನ ಇರೋದು ಒಂದು ಚರ್ಚೆಗೆ. ಇವತ್ತು ಬರಗಾಲ, ಬೇರೆ ಬೇರೆ ಜ್ವಲಂತ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳಿಗೆ ತಾವು ಭಾಗಿಯಾಗಿರಿ, ನಮ್ಮ ಮೇಲೆ ಬೆಳಕು ಚೆಲ್ರಿ ಅಂತ ಹೇಳ್ತಾರೆ. ವಿನಾಕಾರಣ ರಾಜಕೀಯ ಮಾಡ್ಬೇಕಂತ ಹೇಳಿ ಮಾತ್ರ ಮಾಡಬೇಡಿ ಅಂತ ಹೇಳಿ. ಇಲ್ಲ ಇರ್ಲಿ, ಅವ್ರು ಏನ್ ಮಾಡ್ತಾರೋ, ಅವ್ರು ಎಲ್ಲಿಂದ ಪಾದಯಾತ್ರೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಿದಾರೆ ಅಂತ ಹೇಳಿ. ಬಟ್ ಆದ್ರೆ ಒಂದೇ ಏನಂದ್ರೆ, ಯಾರೋ ಒಬ್ಬ ದಲಿತರು ನಾವು ಇವತ್ತು ಆಗಿದ್ದೀವಿ. ದಲಿತ ಅಂತೇಳಿ ನಾನು ಟ್ರಂಪ್ ಕಾರ್ಡ್ ಇಟ್ಕೊಂಡು ಬಂದಿರಲ್ಲ. ಎಸ್, ಐ ಆಮ್ ದಲಿತ. ನಾನು ದಲಿತರಲ್ಲೇ ಹುಟ್ಟಿದ್ದವನು. ನಾನು ದಲಿತ ಅಂತ ಹೇಳಿಕ್ಕೆ ನನ್ನ ಬಹಳ ಹೆಮ್ಮೆ ಇದೆ. ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಕೇಸ್ಗಳು ಬಂದ್ಬಿಡ ದಲಿತ ಅಂತ ಹೇಳಿ. ನಾನು ಕೇಸ್ಗಳು ಇಲ್ದಾಗೂ ದಲಿತಾನೆ, ಇದ್ದಾಗೂ ದಲಿತಾನೆ, ಮಂತ್ರಿ ಆದಾಗೂ ದಲಿತಾನೆ. ನಾನು ಸಾಯವರೆಗೂ ಕೂಡ ದಲಿತನಾಗಿರೋ ಸಾಯ್ತೀನಿ ನಾನು. ಅದು ಅವ್ರ ವಿಚಾರ. ನಾನು ಅವ್ರ ವಿಚಾರಕ್ಕೆ ಹೇಳಕ್ಕೆ ನಾನು ಅವರಷ್ಟು ಮಹಾಪಂಡಿತರು ಅಲ್ಲ. ನಾನು ಅವರು ಪಂಡಿತರಿದ್ದಾರೆ, ಅವ್ರು ಮಾಡ್ತಾರೆ ಸರ್. ಇಲ್ಲ ಸರ್, ನನಗೆ ಇಲ್ಲ. ಕೇಳ್ಬೋದು, ನನ್ನ ಮೇಲೆ ಪ್ರೀತಿ ಇದ್ರೆ ಕೇಳ್ಬೋದು. ಮುಖ್ಯಮಂತ್ರಿ ಅವರ ವಿವೇಚನೆ ಜಮೀರ್ ಅಹಮದ್ ಅವರು ನಿಮ್ಮ ಹೆಸರು ಏನೋ ರೆಫರ್ ಇಲ್ಲ. ಜಮೀರ್ ಅಣ್ಣವರು ಅವರು ನನಗೆ ಆತ್ಮೀಯ ಮಿತ್ರರು. ಅವರು ಅದರಲ್ಲಿ ಬಹಳಷ್ಟು ಆತ್ಮೀಯರು. ಬಸಂತಪ್ಪ ಇದ್ದಾರೆ ಈಗ. ನಿಮ್ಗೆ ಗೊತ್ತಿರ್ಬೋದು, 4 ತಿಂಗಳಿಂದ ಈಚೆಗೆ ಸರ್ಕಾರಿ ಲ್ಯಾಂಡ್ಗಳು ಎಲ್ಲಿ ಒತ್ತುವರಿ ಆಗಿತ್ತು ಅದನ್ನೆಲ್ಲ ಬಿಡಿಸ್ಕೊಳ್ತಾ ಬರ್ತಾ ಇದ್ದಾರೆ. ಅದನ್ನ ಒಂದಷ್ಟು ಇಲಾಖೆಗಳಿಗೂ ಹಂಚಿದ್ದಾರೆ. ಈ ಡ್ರೈವ್ ಮುಂದುವರಿಯುತ್ತಾ? ಯಾವ ತರ? ಖಂಡಿತವಾಗಿ ನಮ್ಮ ಸರ್ಕಾರಿ ಜಮೀನುಗಳನ್ನ ಎಲ್ಲೆಲ್ಲಿ ಹೋಗಿದಾವೋ ಅವನ್ನೆಲ್ಲ ಕೂಡ ಸರ್ಕಾರ ವಾಪಸ್ ತಗೊಳುತ್ತೆ.
ಈಗಾಗಲೇ ತಾವು ನೋಡಿದ್ರೆ ನನ್ನ ಬಹುಶಃ ನನಗೆ ತಿಳಿದಂಗೆ ಸ್ಟೇಟಲ್ಲೇ ಫಸ್ಟ್ ಆಗಿ ನಾವು ತಗೊಂಡಿರ್ತೀವಿ. ನಾವು ಆ ರೀತಿಯಾಗಿ ಮಾಡಿದ್ವಿ. ಸರ್ ದಯಮಾಡಿ ತಾವೆಲ್ಲರೂ ಕೂಡ ನನಗೆ ಕೋಆಪರೇಷನ್ ಮಾಡಬೇಕು. ಮತ್ತೊಮ್ಮೆ ತಾವೆಲ್ಲರೂ ಕೂಡ ಇದೇ ನಗನಗ್ತಾ ಇರೋಣಂತ. ತಾವು ನಗನಗ್ತಾ ಇರ್ಬೋದು, ಹೆಂಗೆ ಕೊಟ್ಟರು ಕೂಡ ನಾನು ಸ್ವೀಕಾರ ಮಾಡ್ತೀನಿ, ಏನಿಲ್ಲ. ಬಟ್ ಒಂದು ತಾವೆಲ್ಲರೂ ಕೂಡ ಬಳ್ಳಾರಿಯ ಒಂದು ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅನ್ನುವಂಥ ವಿಚಾರವನ್ನು ನನಗೆ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.